ವಿಚಾರಣೆ ಬರೋ ಹಂತದಲ್ಲಿದೆ. ಹಂಗಿದ್ರೂ ಕೂಡ ನಮ್ಮ ಮನವಿಯನ್ನು ಯಾರೂ ಪರಿಗಣನೆ ಮಾಡ್ತಾ ಇಲ್ಲ. ಎಲ್ಲರೂ ಬಂಡವಾಳಶಾಹಿಗಳ ಪರವಾಗಿ ನಡ್ಕೊಳ್ತಾ ಇದ್ದಾರೆ ವಿನಃ ಬಡವರ ಪರವಾಗಿ ಯಾರೂ ಗಮನಿಸ್ತಾ ಇಲ್ಲ. 200-300 ಜನಗಳು ಬಡವರು, ಎಲ್ಲ ಕೂಲಿ ಕಾರ್ಮಿಕರುಗಳು, ಎಲ್ಲ ಇಲ್ಲಿ ವಾಸ ಮಾಡ್ತಕ್ಕಂಥ ಜನ. ಇಂಥ ಜನಗಳನ್ನ ಇಮಿಡಿಯೇಟಾಗಿ ಖಾಲಿ ಮಾಡಿಸ್ಬೇಕು. ಎಲ್ಲ ಪ್ರೈವೇಟ್ ಹೆಂಗಸರುಗಳನ್ನ, ರೌಡಿಗಳನ್ನ ಎಲ್ಲರೂ ಕರ್ಕೊಂಬಂದು ಮನೆಗೂ ನುಗ್ಗಿ ಮೂಟೆಗಳ ಸಮೇತ ಪಾತ್ರೆ ಸಾಮಾನುಗಳು, ಅಡುಗೆ ಸಾಮಾನುಗಳು ಸಮೇತವಾಗಿ ಹೊರಗಡೆ ಹಾಕಿ ಎಲ್ಲರಿಗೂ ಬಡವರುಗಳು ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಕಾನೂನು ಮತ್ತು ಇದೆಲ್ಲ ನಮ್ಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಗ್ರಾಮಸ್ಥರು ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಿವಾಸಿತರ ಪರವಾಗಿ ನಾನು ಕೊಡ್ಕೊಳ್ತಾ ಇದ್ದೀನಿ. ಸುಮ್ಮನೆ ಸರ್, ನಮಗೆ ಮನೆ ಇಲ್ಲ ಇರೋಕ್ಕೆ. ಏಕಾಏಕಿ ಬಂದು ನಮಗೆ ಏನು ಕೇಸ್ ಆಗಿದೆ, ಮನೆ ಖಾಲಿ ಮಾಡಿ ಅಂತ ಎಲ್ಲರೂ ಆಚೆ ಹಾಕಿ ಮಕ್ಕಳು ಮನೆಯೆಲ್ಲ ನಾವು ಆಚೆ ಇದ್ದೀವಿ ಸರ್. ನಮ್ಗೆ ಯಾರಾದರೂ ಬಂದು ಹೆಲ್ಪ್ ಮಾಡಿ ಸರ್. ನಮಗೇನು ಮಾತಾಡಬೇಕು ಅಂತ ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ನಾವು ಪೊಲೀಸವ್ರಿಗೆ, ಲಾಯರ್ಗೆ ಎಲ್ಲರಿಗೂ ಕಾಲ್ಗಳಿಗೆ ಬಿದ್ದರು ಯಾರು ಹೋಗಮ್ಮ ಕೋರ್ಟಲ್ಲಿ ಹೋಗಿ ಮಾಡ್ಕೊಂಬ, ಹೋಗಮ್ಮ ಕೋರ್ಟಲ್ಲಿ ಮಾಡ್ಕೊಂಬ ಅಂತ ಹೇಳ್ತಾರೆ ಸರ್. ಸರ್ಕಾರ ನಮಗಿಂದ ಹಿಂಗೆ ಯಾರು ಸರ್ ಇದೆ, ನಮ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಸರ್. ನಿಮಗೆ ಪಬ್ಲಿಕ್ ಕಾಲ್ಗಳಿಗೆಲ್ಲ ನಾವು ಬೀಳ್ತೀವಿ ಬೇಕಾದ್ರೆ ಸರ್. ನಮ್ಮ ಮಕ್ಕಳು ಮರಿನೆಲ್ಲ ಆಚೆ ತಳ್ತಾ ಇದ್ದಾರೆ. ಮತ್ತು ನಮ್ಮ ಮಕ್ಕಳು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಮತ್ತು ಪೇಷಂಟ್ಗಳಿದ್ದಾರೆ, ಕ್ಯಾಸೆಟ್ ಪೇಷಂಟ್ ಇದ್ದಾರೆ ಸರ್. ನಾವು ಅವ್ರನ್ನೆಲ್ಲ ಇಟ್ಕೊಂಡು ಹೋಗಿ ಎಲ್ಲಿ ಟ್ರೀಟ್ಮೆಂಟ್ ಮಾಡೋದು ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಮನೆ ಇಲ್ಲದೆ ನಾವು ಎಲ್ಲಿ ಸರ್ ಬೀದಿ ಪಾಲಾಗಿ ಹೋಗಿ ನಿಂತ್ಕೊಂಡು ನಾವು ಎಲ್ಲಿ ಸರ್ ಹೋಗೋಕ್ಕಾಗುತ್ತೆ? 20 ವರ್ಷದಿಂದ ಇಲ್ಲಿ ಇದ್ದೀವಿ ನಾವು. ನಮ್ಮ ಅವ್ರ ತಾತ, ನಮ್ಮ ಮಾವ ಎಲ್ಲ ಇಲ್ಲೇ ಹುಟ್ಟಿ ನಾವು ಮದುವೆ ಆದಾಗಿಂದ ನಾವು ಇಲ್ಲೇ ಇದ್ದೀವಿ ಸರ್. ನಾವು ಎಲ್ಲಿ ಸರ್ ಹೋಗೋಕ್ಕಾಗತ್ತೆ? ನ್ಯಾಯ ನ್ಯಾಯ ಕೊಡಿಸಿ ಸರ್ ನಮಗೆ. ಅಲ್ಲಿ ಕಾನೂನು ಪ್ರಕಾರ ಆಗಿರೋದು ಅರ್ಧ ಎಕರೆ ಸರ್, 20 ಗುಂಟೆ ಆಗಿರೋದು. ಇವರೆಲ್ಲ ಏನು ನಮ್ಗೆ ಬಿಟ್ಕೊಡಿ ಅಂತ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್. ನಾವು ಏನು ಹೇಳಬೇಕು? ಯಾರು ಹೇಳಿದ್ರು ಹೋಗ್ರಿ ಕೋರ್ಟಲ್ಲಿ ನೋಡ್ರಿ, ಹೋಗ್ರಿ ಕೋರ್ಟಲ್ಲಿ ನೋಡ್ರಿ ಅಂತಾರೆ. ಕೋರ್ಟಲ್ಲಿ ಹೋಗೋ ಕೆಪಾಸಿಟಿ ಅಷ್ಟು ನಮ್ಗೆ ಇಲ್ಲ ಸರ್. ಟೈಮ್ ಕೊಡ್ತಾ ಇಲ್ಲ ಸರ್ ಅವ್ರು ನಮಗೆ. ಅನ್ಯಾಯ ಆಗೈತೆ ಸರ್. ನ್ಯಾಯ ಬೇಕು ಸರ್ ನಮಗೆ. ಬಾಡಿಗೆ ಮನೆಯವ್ರಿಗೆಲ್ಲ ಬರ್ತಾರೆ, ದುಡ್ಡು ಕೊಡ್ತೀವಿ, ಖಾಲಿ ಮಾಡಿ, ಇಲ್ಲಾಂದ್ರೆ ಹೊಡಿತೀವಿ, ಖಾಲಿ ಮಾಡಿ ಹೊಡಿತೀವಿ ಅಂತಾರೆ. ಏನ್ ಹೇಳಿದ್ರೆ ಲಾಠಿ ತಗೊಂಡು ಹೊಡಿತೀವಿ, ಲಾಠಿ ತಗೊಂಡು ಹೊಡಿತೀವಿ ಅಂತಾರೆ ಸರ್. ಒಂದು ವಿಡಿಯೋ ತಗೊಳ್ತಾರೆ, 10,000 ರೂಪಾಯಿ ಕೊಡ್ತೀವಿ, ಖಾಲಿ ಮಾಡ್ಕೊಂಡು ಹೋಗಿದ್ರೆ ನಾವು ಎಲ್ಲಿ ಸರ್ ಹೋಗುತ್ತೆ? ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್. ನಮ್ಮನ್ನ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್. ನಾವ್ ಯಾರ ಹತ್ರ ಹೋಗಿ ಹೇಳೋದಂತಾನು ನಮ್ಗೆ ಗೊತ್ತಿಲ್ಲ. ಊಟ ಮಾಡಿಲ್ಲ, ನಿದ್ರೆ ಮಾಡೋಕ್ಕೂ ಬಿಡ್ತಾರೆ, ಅವಕಾಶ ಕೊಡ್ತಾ ಇಲ್ಲ ಸರ್. ತೊಂದರೆ ಕೊಡ್ತಾ ಇದ್ದಾರೆ ಸರ್. ನಾವ್ ಅಂತ ತಪ್ಪು ಏನ್ ಸರ್ ಮಾಡಿದೀವಿ? ನಾವು ಕೊಲೆ ಮಾಡಿದೀವ? ಕೊಲೆ ಮಾಡೋರ್ಗು ಒಂದು ಇದು ಇರ್ತೈತೆ, ಆದ್ರೆ ನಮ್ಗೆ ಟೈಮ್ ಕೊಡ್ತಾರೆ ಸರ್. ಟೈಮ್ ಕೊಡ್ತಾ ಇಲ್ಲ ಸರ್. ನೋಡಿ ಸರ್, ಇವ್ರು ಕ್ಯಾನ್ಸರ್ ಪೇಷಂಟ್. ನಾವು ಆಪರೇಷನ್ ಹ್ಯಾಂಡಿಕ್ಯಾಪ್ಟ್ ಅವ್ನ ಹುಡುಗ, ಇವ್ರು ಅವ್ರ ಮಗಳು ಇವರು ಇವನ್ನ ಎಲ್ಲಿ ಸರ್ ಕಳ್ಸೋದು? ಇವನ್ನ ರೋಡ್ ನಲ್ಲಿ ಎತ್ಕೊಂಡು ಬಿಡೋದಾ ಸರ್? ಸರ್ಕಾರ ಏನಕ್ಕೆ ಸರ್ ಐತೆ? ಬಡವರಿಗೆ ಸಹಾಯ ಮಾಡಕ್ತಾನೆ ಸರ್. ಕಾಂಗ್ರೆಸ್ ಸರ್ಕಾರ ಎಲ್ಲ ಬಂಡವಾಳಶಾಹಿಗಳು. ನಮ್ಮಪ್ಪ 30 ವರ್ಷ ಆಯ್ತು ಮನೆ ಕಟ್ಟಿ. ಒಬ್ಳೆ ಮಗಳು, ಅವಳಿಗೆ ಮದುವೆ ಮಾಡ್ಕೊಟ್ಟಿದ್ದೀನಿ. ಅವಳು ಬಾಡಿಗೆ ಮನೇಲಿದ್ದಾಳೆ, ಎಲ್ಲೂ ಹೋಗೋಕ್ಕಾಗಲ್ಲ. ಅಣ್ಣ ತಮ್ಮಂದಿರೇ ಸ್ವಲ್ಪ ನನಗೆ ಊಟ ಕೊಟ್ಟು ಅವರೇ ನೋಡ್ಕೊಳ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ನಾನು ಹೊರಗಡೆ ಹೋಗೋದಕ್ಕೆ ಯಾವ ಸೋಸು ಇಲ್ಲ. ನಾವು ಏನು ಮಾಡೋದು? ನನ್ನನ್ನು ಸಾಯಿಸ್ಬಿಟ್ಟು ಮನೆ ಹೊಡ್ಕೊಂಡು ತೊಗೊಂಡು ಹೋಗ್ತೀವಿ.
ಗೇಟ್ಗಳಿಗೆ ಕರೆಕ್ಟ್ ಪೊಸಿಷನ್ ಎಲ್ಲಿದೆ, ನಮ್ಮ 10 ಗಂಟೆ ಜಾಗ ಎಲ್ಲಿದೆ, 3 ಕಡೆ ಅವರು ಮನೆಗಳು ಮಾಡ್ಕೊಂಡಿದ್ದಾರೆ, ಪರ್ಮನೆಂಟ್ ಸ್ಟ್ರಕ್ಚರ್ಗಳಿವೆ. ಅದನ್ನ ಸುಪ್ರೀಂ ಕೋರ್ಟ್ಗೆ ಹೇಳದೇನೆ ಇಷ್ಟು ಲಕ್ಷಾಂತರ ಏನು ಸಾಧ್ಯ? ಸರ್ವೆಗೆ ಎಲ್ಲಿ ಮಾಡಿದ್ದಾರೆ? ಅವ್ರನ್ನ ತಗೊಂಡ್ಬಿಟ್ಟು ಜೀಪಲ್ಲಿ ಕೂರಿಸಿದ್ದೀರಾ, ಅವ್ರ ಎದುರುಗಡೆ ತಾನೇ ಮಾಡಬೇಕು. ರೆಸ್ಪಾಂಡೆಂಟ್ಸ್ ಅವ್ರು ತಗೊಂಡು ಒಳಗಡೆ ಹಾಕಿ ಅವ್ರೇನು ಗಲಾಟೆನ ಮಾಡಿದ್ದಾರೆ? ಹಲೋ ರಾಜು, ಹಲೋ, ಇಲ್ಲಿ ಇವರು ಇವರ ಸಂದೇಶ ಕೆಲಸ ಯಾವ ಎಲ್ಲಿದೆ ಹೇಳಿ, ಯಾವ ಬೌಂಡ್ರಿ ಎಲ್ಲಿದೆ ಹೇಳಿ, ಯಾವ ಬೌಂಡ್ರಿ ಇದೆ ತೋರಿಸಿ ನೋಡೋಣ. ನಿಮ್ದು ಡಾಕ್ಯುಮೆಂಟ್ ತೋರಿಸಿ ನೋಡೋಣ. ಸೇಲ್ ಡೀಡಲ್ಲಿ ಎಲ್ಲ ಕಡೆ ಇಡೀ ನಿಮ್ದೆ ಅಂತ ಬರುತ್ತೆ. ಪೊಸಿಷನ್ ಕೊಡ್ಸಂದ್ರೆ ನೀವೇ ಹೇಳ್ರಿ ಏನ್ ಮಾಡ್ಬೇಕು ಇದು ಮಾಡಂಗಿಲ್ಲ, ಹೊಡಿಲಿಕ್ಕೆ ಏನಿಲ್ಲ. ಫಸ್ಟ್ ಮಾರ್ಕ್ ಮಾಡಿ, ನಮ್ಗೂ ಆಲ್ರೆಡಿ ಮಾರ್ಕ್ ಮಾಡಿದಾರೆ. ಆ ಮಾರ್ಕೆ ಸರಿ ಇಲ್ಲ ಅಂದ್ರೆ ಕೋರ್ಟಿಗೆ ಹೋಗಿ ಮತ್ತೆ ಯಾಕೆ ನಮ್ಮ ಜೊತೆ ಯಾಕೆ ವಾದ ಮಾಡಿ? ನಾವು ಪ್ರೊಟೆಕ್ಷನ್ ಕೊಟ್ಟರೆ ನಮ್ಮ ಜೊತೆ ವಾದ ಮಾಡೋದು ನಮ್ಮ ಕೆಲಸ ಇಲ್ಲ. ಅವ್ರ ಪ್ರೊಟೆಕ್ಷನ್ ಕೊಡಬೇಡಿ ಅಂತೇಳಿ ಇಲ್ಲಿ ಗಲಾಟೆನ ಯಾರು ಮಾಡ್ತಿಲ್ಲ. ನೀವು ಮಾಡ್ತಾ ಇರೋದು ಅಂಥದ್ದು ಅನ್ಯಾಯ ಅಷ್ಟೇ. ಎಲ್ಲಿ ಒದರಾಡೋದು ನಾವು ಅನ್ಯಾಯ ಮಾಡ್ತಾ ಇಲ್ಲ ಸಾಹೇಬ್ರೆ, ನಾವು ಹೊಡಿತಾ ಇಲ್ಲ, ಅವ್ರು ಹೊಡಿತಿದ್ದಾರೆ. ಯಾಕಂದ್ರೆ ಅವ್ರ ಜಗ ಅವ್ರು ಹೊಡಿತಿದ್ದಾರೆ. ಅಲ್ಲ, ಅವ್ರು ಹೊಡಿಯೋಕೆ ನೀವು ಅವಕಾಶ ಮಾಡಿಲ್ಲ. ಏನಂದ್ರೆ ಎಂಟಿಗೆ ನೀವು ಕೊಡ್ಬೇಕಷ್ಟೇ. ಫಸ್ಟ್ ಆಫ್ ಆಲ್ 2 ಎಕರೆ 22 ಗುಂಟೆ, 10 ಗುಂಟೆ ನಮ್ದಿದೆ. ಆ 2 ಎಕರೆ 10 ಗುಂಟೆ ಕೂಡ ಅವ್ರದ್ದಲ್ಲ. ಫ್ರಾಡ್ ಇದೆಲ್ಲ ಇದೆ, ಅದು ಟ್ರಯಲ್ ಕೋರ್ಟಲ್ಲಿ ಆಗುತ್ತೆ. ನಿಮ್ದು ಬೌಂಡ್ರಿ ತೋರಿಸ್ಬಿಡಿ, ನಿಮ್ದು ಎಲ್ಲಿದೆ ಅಂತ ಹೇಳಿ. 1 ಎಕರೆ ಎಲ್ಲಿದೆ ಸರ್? ಎಲ್ಲಿ ಸರ್ವೇಯರ್ ಯಾರು ಒಬ್ರು ಇಲ್ಲ ಅಲ್ಲಿ. ನಿಮಗೆ ಹೇಳ್ಬೇಕಾಗಿಲ್ಲ ಅವರು. ಆಯ್ತು, ನಮ್ಗೆ ಹೇಳಿದ್ರೆ ನಾವು ಎಲ್ಲಿದೆ, ಯಾರಿದ್ದಾರೆ? ನಿಮಗೆ ಸರ್ವೇಯರ್ ಎಲ್ಲಿ ಒಬ್ರು? ನಮ್ಗೆ ಹೇಳಿದ್ರೆ ಮಾಡ್ತೀವಿ. ಅರೆ ನಾನು ಇದ್ದೀನಲ್ಲ, ಈಗ ರೆಸ್ಪಾಂಡೆಂಟ್ಸ್ ಯಾರು ಅವ್ರು ನೀವು ಅಲ್ಲಿ ಬಸ್ ಒಳಗೆ ಕೂರಿಸಿದ್ರೆ ಹೆಂಗಾಗುತ್ತೆ? ಅವ್ರ ಮುಂದೆ ತೋರಿಸ್ಬೇಕು ತಾನೆ. ಗದ್ದಲ ಮಾಡಿದ್ರು, ವಿಡಿಯೋ ಮಾಡ್ಕೊಟ್ಟಿದ್ದೀವಿ. ಆಯ್ತು, ಇಲ್ಲಿ ಅದಕ್ಕೆ ಹೇಳಿದ್ನಲ್ಲ, ಮಾಡಿದಾರೆ. ಅವ್ರು ಬರ್ಲಿ. ವಕೀಲ್ ಸಾಹೇಬ್ರೆ, ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ. ದಯವಿಟ್ಟು ನೀವು ಏನೋ ಮಾಡ್ಕೊಡ್ತೀವಿ ಕೋರ್ಟಿಗೆ ಹೇಳ್ಕೊಡಿ. ಪೊಲೀಸ್ ರಕ್ಷಣೆ ಮಾಡಲ್ಲ, ಪೊಲೀಸ್ ಮುಂದಿನ ವರ್ಷ ಹೇಳ್ಕೊಡಿ. ನಮ್ದೇನಿದೆಯಲ್ಲ ಆಸ್ ಪರ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನಿದೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅವ್ರ ಪೊಸಿಷನ್ ಕೊಡಿಸ್ಬೇಕು. ಪೊಸಿಷನ್ ಕೊಡಿಸ್ಬೇಕು. ಅವ್ರದ್ದು ಎಲ್ಲಿದೆ? ಪೊಸೆಷನ್ ಎಲ್ಲಿದೆ ಅವ್ರದ್ದು? ಈಗ ಅದಕ್ಕೆ ಬಂದಿದ್ದು ನಾವು. ಹೌದು, ಬೌಂಡ್ರಿ ಎಲ್ಲಿದೆ? ಸರ್ವೇದವ್ರು ತೋರಿಸಿದ್ರು. ಎಲ್ಲಿದ್ದಾರೆ ಸರ್ವೆ? ಹೇಳಿದ್ರು ಎಲ್ಲಿದ್ದಾರೆ? 19ನೇ ತಾರೀಕಿಗೆ ಸರ್ವೆ. 19ನೇ ತಾರೀಕಿಗೆ ಸರ್ವೆಗೆ ಅವ್ರಿಗೆ ಆದೇಶ ಆಗಿರೋದು. 19ನೇ ತಾರೀಕು ಬರ್ತಾರಂತ ಹೇಳ್ಬಿಟ್ಟು ನೋಡಿ. ನೀವು ವಾರಸ್ದಾರ ಇಲ್ವಲ್ಲ ಸರ್? ಯಾರು ಪೊಸಿಷನ್ ತಗೊಂಡ್ರೆ ಅವರೇ ಇಲ್ವಲ್ಲ? ಬಂದು ತೋರಿಸ್ಲಿ, ಬೌಂಡ್ರಿ ಎಲ್ಲಿದೆ, ಶೆಡ್ಯೂಲ್ಡ್ ಎಲ್ಲಿದೆ, ನಮ್ಮ ಜಾಗ ಇಲ್ಲಿದೆ ಅಂತ ತೋರಿಸ್ಬೇಕಲ್ಲ ಸರ್. ಬಂದು ಪಾರ್ಟಿನೇ ಇಲ್ಲ ಇದರಲ್ಲಿ. ಯಾರು ತೋರಿಸೋರು? ಯಾರು ಓನರ್ ಗುರ್ತಲ್ಲಿ ಮಾಡ್ತಾರೆ. ಸರ್ವೇರ್ ತೋರಿಸಿದ್ರೆ ಆಯ್ತಾ? ಓನರ್ ತೋರಿಸ್ಬೇಕು. ಯಾರು ಸಂಜಯ್ ರಾಜು ಧರಿಸಿ ಅವ್ರು ಬಂದು ತೋರಿಸ್ತೀವಿ. ಅವರು ಒಂದೊಂದ್ ಕಡೆ ಒಂದೊಂದಿದೆ. ಸೇಲ್ ಅಗ್ರಿಮೆಂಟ್ ಅಲ್ಲಿ ಅದು ಹಾಕೋತೀರಾ? ಇನ್ನು ಪಕ್ಕದನ್ನು ಬೇಕಾದ್ರೆ ಹಾಕೊಳ್ತೀರಾ? 20 ಗುಂಟೆಗೆ ಒಂದೇ ಶೆಡ್ಯೂಲ್ಡ್, 1 ಎಕರೆ 30 ಗುಂಟೆಗೆ ಒಂದೇ ಶೆಡ್ಯೂಲ್ಡ್, 2 ಎಕರೆ 22 ಗುಂಟೆಗೆ ಒಂದೇ ಶೆಡ್ಯೂಲ್ಡ್. ಅದು ಯಾವ ರೀತಿ ಆಗುತ್ತೆ? ಕೋಡಿ ಆಗಿದ್ರೆ ಹೇಗೆ ಮಾಡಕ್ಕೆ? ಅಲ್ಲ, ಅದನ್ನ ನೀವು ನೋಡ್ಬೇಕಲ್ಲ ಸರ್. ಏನ್ ಮಾಡ್ಬೇಕಂತ ನಾವು ನಮ್ಗೆ ಲೆಟರ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಾವು ಮಾಡಿದ್ವಿ. ನೀವು ಯಾಕೆ ಏನ್ ಅಲ್ಲ ತಲೆ ಕೋರ್ಟಿಗೆ ಹೋಗಿ ಕಾರಣ ಆಗಲಿಲ್ಲ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಏನ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರವಾಗಿ ನೀವು ಕಾನೂನುಬದ್ಧ ಮಾಡಿ, ಕಾನೂನು ಬಿಟ್ಟು ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಸುಪ್ರೀಂ ಕೋರ್ಟ್ ನ ಹೆಸರು. ಸರಿ ಆಯ್ತು, ನೀವು ಸುಪ್ರೀಂ ಕೋರ್ಟ್ ಕಾನೂನು ಕಾನೂನು ಬಿಟ್ಟು ಮಾಡಿದ್ರೆ ನೀವು ನಮ್ಮ ಅಗ್ನಿಸ್ಟ್ ಕೋರ್ಟಿಗೆ ಹೋಗಿ ಆಮೇಲೆ ಹೋಗ್ಬಿಟ್ಟು ಕೋರ್ಟ್ ಅಲ್ಲಿ ನೀವು ನ್ಯಾಯ ಸಿಗುತ್ತೆ ಅಂತ ಹೇಳಿದ್ರೆ ಪೊಸಿಷನ್ ಅಂದ್ರೆ ಏನ್ರಿ? ಅವ್ರೆಲ್ಲ ಒಳಗಡೆ ವಕೀಲ ಸಾಹೇಬ್ರೆ, ನಮ್ಮ ಜೊತೆ ಏನು ಮಾತಾಡ್ಕೊಬಿಡ್ರಿ ದಯವಿಟ್ಟು. ಕೋರ್ಟ್ ಬಂದಿದ್ದು ಯಾಸ್ ಪರ್ ಕೋರ್ಟ್ ಡೈರೆಕ್ಷನ್ ಪ್ರಕಾರ ನಿಮಗೆ the order first. 22nd. We have got the order on 5th. Listen.
What we are doing, don't worry. It is my right, sir. It is my right to go. ಸರ್ ನೀವು ಅಲ್ಲ ಸರ್ ನೀವು ಇವ್ರು ಹೆಂಗೆ ಆರ್ಡರ್ ತೊಗೊಂಡ್ರೆ ನೀವು ತೊಗೊಂಬನ್ನಿ ಸರ್ ಅಷ್ಟೇ ವಾಪಸ್ ನಿಮ್ಗೆ ಅದನ್ನ ಬಿಡಿಸ್ತಾರೆ 5th ಅಲ್ಲ ಸರ್ ಬಿಡಿಸೋದು ಯಾವಾಗ ಎಲ್ಲ ಹೊಡೆದಾಕಿದ್ಮೇಲೆ ತಿರ್ಗಾ ಬಿಡಿಸ್ತೀರಾ? Will you be responsible for compensating us? ನೀವು ಅದನ್ನು ಕೋರ್ಟಿಗೆ ಹೇಳ್ಬಿಡಿ ಸರ್ ಅದು ಹೇಳ್ತೀವಿ, ಕೋರ್ಟಿನ ಆರ್ಡರ್ ತೊಗೊಂಡು ಖಂಡಿತ ಹೇಳ್ತೀವಿ. whether government will take responsibility. ಯಾಕಂದ್ರೆ ಒಂದು ನಿಮಿಷ ಸರ್, ಸುಪ್ರೀಂ ಕೋರ್ಟ್ ಆರ್ಡರ್ one second brother, one second. ನೀವು ಕೋರ್ಟಿಗೆ ಹೇಳ್ಬಿಡಿ ಸರ್ ನಮ್ಗೆ ಹೇಳ್ತೀವಿ, ನಾವು ಹೇಳ್ತೀವಿ, ಖಂಡಿತ ಹೇಳ್ತೀವಿ. ಈಗ ನನ್ನ ಹತ್ರ ಮಾತಾಡಿದ್ರೆ I can answer it. I did not talk, my brother. I need not talk. I am talking to the inspector since he has explained to me, because commissioner is there. What is the order? Concerned respondent. You are the petitioner. You have given it, leave it. Concerned respondent is the Yogesh, our party. Then the commissioner of police. On behalf of them, the inspector is here with us. Hence I am talking. Nothing else. So ಇದರಲ್ಲಿ ಈಗ ನೀವು ಡೆಮಾಲಿಷನ್ ಇದೆ 10 ಗುಂಟೆ ಜಾಗ ಇದೆ. ನಾಳೆ ನಾವು ಸುಪ್ರೀಂ ಕೋರ್ಟಲ್ಲಿ ಮೆಸನ್ ಅಪ್ಲಿಕೇಶನ್ ಹಾಕಿದ್ದೀವಿ. ಒಂದು ಟೈಮನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇವುಗಳನ್ನೆಲ್ಲ ಎಲ್ಲಿ ಹಾಕಬೇಕು. ಎರಡನೇದು ವಿಲ್ ಆಲ್ಸೋ ಆಸ್ಕ್ ಫಾರ್ ಅ ರಿವ್ಯೂ. ಅದು ಆಗುತ್ತೆ ಬಿಡುತ್ತೆ ಬೇರೆ ವಿಷಯ. ಅಟ್ ದಿಸ್ ಮೂಮೆಂಟ್ ಮಿನಿಮಲ್ ಡ್ಯಾಮೇಜಸ್ ಮಾಡೋದು. ದಟ್ಸ್ ಆಲ್ ಐ ಆಮ್ ಸೇಯಿಂಗ್. ಯಾಕಂದರೆ ಇದ್ದಿದ್ರಲ್ಲಿ ಯು ಹ್ಯಾವ್ ಟು ಡೂ ದ ಮಿನಿಮಲ್ ಡ್ಯಾಮೇಜಸ್. ಯಾಕಂದರೆ ಅದನ್ನು ಇರ್ರೆಸ್ಪೆಕ್ಟಿವ್ ಆಗಿ ಅದನ್ನು ಇರ್ರಿವಕಬಲ್ ಆಗಿ ರಿವರ್ಸ್ ಆಗದೇ ಇರುವಂಥ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ಬಹಳಷ್ಟು ಕಷ್ಟ ಆಗುತ್ತೆ. ಯಾಕಂದರೆ ಇಟ್ ಇಸ್ ಡೆಫಿನೆಟ್ಲಿ ಆನ್ ಆರ್ಡರ್ ಆಫ್ ಸುಪ್ರೀಂ ಕೋರ್ಟ್. ವಿ ಹ್ಯಾವ್ ಟು ಫಾಲೋ. ವಿ ಹ್ಯಾವ್ ನೋ ಚಾಯ್ಸ್. 3 weeks ಟೈಮ್ ಇದೆ. ಅನದರ್ ವೀಕ್ ನಿಮಗೆ ಕಂಪ್ಲೇಂಟ್ ಮಾಡಲಿಕ್ಕಿದೆ. ಯು ಕನ್ಸಿಡರ್ ಲೆಟ್ ಯುವರ್ ಸರ್ವೆ ಮಾಡೋರು ಹೇಳಿ ಅವ್ರು ಎಲ್ಲಿ 10 ಗುಂಟೆ ನಮಗೆ ಕೊಡಬೇಕು ಅಂತ ಇದ್ದಾರೆ. 2 ಗಂಟೆ ಖರಾಬ್ ಇದೆ ನಮಗೆ ಇಲ್ಲಿ ಹೋಗೋದಕ್ಕೆ. ನಮಗೆ ದಾರಿಯಲ್ಲಿ 2 ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ಸ್ಗಳಿವೆ. ಒಂದು ಬ್ಯಾಕ್ ಸೈಡಲ್ಲಿದೆ, ಎಲ್ಲಿ ಯೋಗೇಶ್ ಅವರು ಇರೋದು. ಇನ್ನೊಂದು ನೀವು ಇಲ್ಲಿ ಇರುವಂಥದ್ದಿದೆ. ಇಲ್ಲೊಂದು ದೇವಸ್ಥಾನ ಇದೆ. ನೀವು ಎಷ್ಟು ಬರುತ್ತೋ ಅದನ್ನು ನಮ್ಗೆ ಹೇಳ್ರಿ. ಎಷ್ಟು ಗುಂಟೆ ಬರುತ್ತೋ ಏನು ಕತೆ ವಿ ವಿಲ್ ಸಿ. ಏನಿಲ್ಲ ಸರ್ ನಾವು ರಕ್ಷಣೆ ಕೊಡೋದು. ಹೌದು, ಅವ್ರು 2 ಎಕರೆ ದುಡ್ಡು ಎಲ್ಲಿ ತೋರಿಸ್ತಾರೆ ನಾವು ರಕ್ಷಣೆ ಕೊಡೋದು. ಅದನ್ನ ಬಿಟ್ಟು ಬೇರೆ ತೋರಿಸ್ಲಿ. ನಮ್ದು ಒಪ್ಪಿಗೆ ಬೇಕಲ್ಲ. ಈಗ ನಾವು ನಮ್ಮ 10 ಗುಂಟೆಯಲ್ಲಿ ಇರ್ತೀವಲ್ಲ, ಅವ್ರದ್ದು 2 ಗುಂಟೆ 10 ಗುಂಟೆ ಎಲ್ಲಿದೆ ಅಂತ ಅವ್ರು ಹೆಂಗೆ ತೋರಿಸ್ತಾರೆ? ಒಳ್ಳೆ ಮಾತಾಡಿದ್ದೀರಿ. ಈಗ ನಮ್ಮ ಒಪ್ಪಿಗೆ ಆಸ್ ಪರ್ ದಿ ಸುಪ್ರೀಂ ಕೋರ್ಟ್ ಡೈರೆಕ್ಷನು ನಾವು ಇಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಇಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ಫ್ಯಾಕ್ಟ್ ಯು ಶುಡ್ ಕಮ್ ಫಾರ್ವರ್ಡ್ ಸೇಯಿಂಗ್ ದಟ್ ಸರ್ ಈ ಥರ ಆರ್ಡರ್ ಆಗಿದೆ. ನೀವು ಹೇಳಿ. It is your case. It is your case. You have 2.2. You told everything. 1.3 kuntas and 20 kuntas. ಓಡಿ ಆಗಿಲ್ಲ. You told everything. Let me complete. Tell me. You should. ಹಿಂಗೆ ಮಾತಾಡಿ, ಕೈಯಲ್ಲಿ ಹಿಂಗೆ ಮಾತಾಡಿ. ಆಯ್ತು ಬಿಡು ನಾವು ರಕ್ಷಣೆ ಕೊಡಕ್ಕೆ ಬಂದರು. ಅಲ್ಲ ನಾವು ರಕ್ಷಣೆ ಕೊಡಕ್ಕೆ ಬಂದರು. ಅವ್ರು ತೋರಿಸ್ತಾರಲ್ಲ ಸರ್ವೇದವರು. Come forward and say, see, this is what the order is. I'm telling you ಅಲ್ಲ. I'm telling you what is happened. ಕಾಮ ಸರ್ ಒಂದು ಕೆಲಸ ಮಾಡಲ್ಲ. ನೀವು 4 ಮಂದಿ ಹುಡುಗರು ಒಳಗಡೆ ಕುತ್ಕೊಂಡ್ಬಿಡಿ ಸರ್. ಅಲ್ಲಲ್ಲ ಇಲ್ಲಿ ಸರ್ ವೆದರ್ ಎಲ್ಲಿ ಸರ್? ಈಗ 10 ಗುಂಟಾಸ್ ಇದೆ. ಏನು ಸರ್? ಈಗ ಮೇಲ್ ಏನಿರೋದು ಈ ಜಾಗದಲ್ಲಿ ನಿಮ್ದಿದೆ, ಇನ್ನೊಂದು ಈ ಜಾಗದಲ್ಲಿ ಒಂದಿದೆ. ಏನು ಸರ್? ಬಾಕಿ ಇದೆ ಈ ಜಾಗಗಳು ಏನಿದೆ ನಿಮ್ಮದು ಶೆಡ್ಗಳಿವೆ. ಈಗ ನೀವು ಎಲ್ಲ ತೊಗೊಳಕ್ಕೆ ಹೋದರೆ 2.1 ಗುಂಟಾಸ್ ಬರಲ್ಲ. ಆ್ಯಸ್ ಪರ್ ಮೀ 10 ಗುಂಟಾಸ್ ನಿಮ್ಗೆ ಇಲ್ಲೊಂದಷ್ಟು ಬರ್ತದೆ, ಇಲ್ಲೊಂದಷ್ಟು ಬರ್ತದೆ. ಅವ್ರಿಗೆ ಅದು ಏನು ಮಾಡಬೇಕು, ಏನು ಮಾತುಕತೆ ಮಾಡೋಣ. ವಿ ವಿಲ್ ಸಿ ವಾಟ್ ನೀಡ್ಸ್ ಟು ಬಿ ಡನ್. ಇಫ್ ದೇ ಆರ್ ಅಡ್ಮಿಟಿಂಗ್, ದೇ ಆರ್ ಅಗ್ರಿಯಬಲ್, ದಟ್ ಈಸ್ ಡಿಫ್ರೆಂಟ್ ಮ್ಯಾಟರ್. ಅವ್ರು ಏನಿದೆ ಅವ್ರ ಜೊತೆ ಕೂಡ ಮಾತಾಡ್ಕೊಂಡು ನೋಡಪ್ಪ ಈ ರೀತಿ ಇದೆ, ಲೆಟ್ ಅಸ್ ಸಿ. ಸುಪ್ರೀಂ ಕೋರ್ಟ್ ಬಿಫೋರ್ ಯು ಕುಡ್ ಕಮ್ ನಿಮಗೆ ಕಂಟೆಂಪ್ಟ್ ಆಗಕ್ಕೆ ಬರಲ್ಲ. ನಿಮಗೆ ಕಂಟೆಂಪ್ಟ್ ಆಗಲ್ಲ. ನಿಮಗೆ ಕಂಟೆಂಪ್ಟ್ ಆಗಲ್ಲ ಸರ್. ಸುಪ್ರೀಂ ಕೋರ್ಟ್ ಡಿಸ್ಕಸ್ ಹಾಕಿದ್ದಾರೆ. ನನಗೆ ನಾನು ಮಾಡಿ ಅಲ್ಲ ಕಮಿಷನರ್ ಪೊಲೀಸಿಗೆ ದಯವಿಟ್ಟು ಸರ್ ಪೊಲೀಸಿಗೆ ಕಂಟೆಂಪ್ಟ್ ಆಗಲ್ಲ. ಬಿಸ್ನೆಸ್ ಹಾಕಿದ್ದಾರೆ. ಸಮಾಧಾನಗಿರಿ 2 ದಿನ ಯಾಕೆ ಅರ್ಜೆಂಟ್ ಮಾಡ್ತೀರಾ? ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನನಗೇನಿಲ್ಲ ಮ್ಯಾಲವ್ರು ಏನು ಬಿಸ್ನೆಸ್ ಕಂಪ್ಲೇಂಟ್ ಇದೆ. ಸ್ವಲ್ಪ ತಾಳ್ಮೆ ಇರಬೇಕು. ಬಡವರಿಗೆ ಮೇಲೆ ದರ್ಪ ತೋರಿಸ್ಬಾರ್ದು ಸರ್. ಈಗ ಬಡವರು ಏನು ಗೊತ್ತಾ, our only question is we have 10 gunters and 2 gunters ಖರಾಬ್. Where is it that we want to know? ಸರ್ ಅವ್ರು ಯಾವ್ದು ಬೇಕಾದ್ರೆ ಕೊಡ್ತೀವಿ ಅಂದರೆ ಯಾವುದು ಬೇಕು? 10 ಗುಂಟೆ ಜಾಗ ಎಲ್ಲೇ ಇರ್ತೀರ ಕೊಡ್ತೀವಿ ಎಲ್ಲ ಅಂತ ಬೇಡ ಸರ್. ನೀವು ಅಲ್ಲಿ ಒಳಗಡೆ ಕುಂತು ಡಿಸ್ಕಸ್ ಸರ್ ಮಾಡ್ಬೋದು. ಏನಂತ ಎಲ್ಲ ಅರೆ ಈಗ ಎಲ್ಲ ಪಬ್ಲಿಕ್ ಸರ್ ಎಲ್ಲರೂ ಗೊತ್ತಾಗ್ಬೇಕು. ಕಾನೂನು ಸರ್ ಗೊತ್ತಾಗ್ಬೇಕು. ನಮ್ಗೆ ಏನು ಗೊತ್ತಿಲ್ಲ. ಜಗಳ ಮಾಡ್ಕೊಬೇಡ್ರಿ ನಮ್ಮ ಇದ್ರಿಗೆ ಅಷ್ಟೇ. ಜಗಳ ಯಾರು ಸರ್ ಮಾತಾಡ್ತಾರೆ? ಈ ಥರ ಮಾತಾಡೋದು ಸರ್ ಕೋರ್ಟಲ್ಲಿ ನಾವು ಮಾತಾಡ್ತೀವಿ ಸರ್. ನೋಡಿ, ಇದು ಕಸವನಹಳ್ಳಿ ಗ್ರಾಮದ 12/4 2 ಎಕರೆ 10 ಗುಂಟೆ ಜಾಗಕ್ಕೆ ಡಿಸ್ಪ್ಯೂಟ್ ಇದೆ. ಇದರಲ್ಲಿ ಮೊದಲಿಗೆ ಏನಾಗಿದೆ ಅಂದರೆ
GPA ಮತ್ತು ಸೇಲ್ ಅಗ್ರಿಮೆಂಟ್ ಮೂಲಕ KBನವರಿಗೆ ಮಾರಾಟ ಆಗಿದೆ ಅಂತ ಒಂದು ಸುದ್ದಿ ಇದೆ. ಈ ಸೇಲ್ ಅಗ್ರಿಮೆಂಟಲ್ಲಿ ಯಾರೊಬ್ಬ ವ್ಯಕ್ತಿ ಇಬ್ಬರು ಸೇಲ್ ಮಾಡಿದ್ದಾರೆ ಅಂತಾರೆ, ಆ ಇಬ್ಬರು ವ್ಯಕ್ತಿಯ ಸಿಗ್ನೇಚರ್ ಮಾಡಿ ಸೇಲ್ ಅಗ್ರಿಮೆಂಟ್ನ ಸೃಷ್ಟಿ ಮಾಡಿದ್ದಾರೆ. ಅದೇ ದಿನ GPA ಆಗಿದೆ ಅಂತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಇಬ್ಬರದ್ದು ಸಿಗ್ನೇಚರ್ ಮಾಡಿದ್ದಾರೆ. ಅದರಲ್ಲಿರೋ ಸಿಗ್ನೇಚರು ಇದರಲ್ಲಿರೋ ಸಿಗ್ನೇಚರು ಬೇರೆ ಬೇರೆ, ಎರಡು ಡಾಕ್ಯುಮೆಂಟಲ್ಲಿರೋ ಸಿಗ್ನೇಚರು ಬೇರೆ ಬೇರೆ. ಒಬ್ಬರೇ ವ್ಯಕ್ತಿ ಮಾಡಿರೋಂಥದ್ದು ಒಂದು ಡಾಕ್ಯುಮೆಂಟಲ್ಲಿ, ಇನ್ನೊಂದು ಡಾಕ್ಯುಮೆಂಟಲ್ಲಿ ಒಬ್ಬನೇ ವ್ಯಕ್ತಿ ಮಾಡಿರೋದು ಇಬ್ಬರು ಸಿಗ್ನೇಚರು. ಸೊ ಅಲ್ಲಿಬ್ಬರು ಸಿಗ್ನೇಚರ್ನ ಒಬ್ಬೇ ವ್ಯಕ್ತಿ ಮಾಡಿದ್ದಾನೆ, ಇಲ್ಲೂ ಇಬ್ಬರು ಸಿಗ್ನೇಚರ್ನ ಒಬ್ಬ ವ್ಯಕ್ತಿನ, ಆ ಇಬ್ಬರೂ ಬೇರೆ ಬೇರೆ. ಇದರಲ್ಲಿ ಒಬ್ಬ ಮಾಡಿದ್ದಾನೆ, ಅದರ ಆದರೆ ಸೇಮ್ ಡೇ ಸೇಲ್ ಅಗ್ರಿಮೆಂಟ್ GPA ಆಗಿದೆ. ಹೆಂಗೆ ಸಾಧ್ಯ ಇದು? ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ಇದು KBನವರು ಪರ್ಚೇಸ್ ಮಾಡಿರೋದು ಅಂತ ಈ GPA ಮತ್ತು ಸೇಲ್ ಅಗ್ರಿಮೆಂಟ್ ಮೂಲಕ. ಅವರು ಹೆಂಗೆ, ಅವ್ರದ್ದು ಅಧಿಕಾರ ಏನು, ಅವರು ಯಾವುದೇ ಒಂದು ಆಸ್ತಿನ ಅವ್ರು ಪರ್ಚೇಸ್ ಮಾಡಿದ್ರೆ ಲೀಗಲ್ ಆಗಿ ಅದನ್ನು ಅವರ ಸಿಬ್ಬಂದಿ ವರ್ಗದವರಿಗೆ ಇಲ್ಲ ಪಬ್ಲಿಕ್ಕಿಗೆ ಲೇಔಟ್ ಮಾಡಿ, ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ತೊಗೊಂಡು ಲೇಔಟ್ ಮಾಡಿ ಅದನ್ನು ಸಾರ್ವಜನಿಕರಿಗೆ ಹಂಚಬೇಕು. ಅದು ಅವರ ಷರತ್ತುಗಳು. ಅವರು ಬೇರೆಯವ್ರಿಗೆ ಮಾರೋ ಅಧಿಕಾರ ಅವರ ಒಂದು ಕಂಡೀಷನ್ಸಲ್ಲಿ, ಅವರ ಒಂದು ಏನು ಒಂದೇನು ಆ್ಯಕ್ಟ್ ಅವ್ರು ಮಾಡ್ಕೊಂಡಿರ್ತಾರೆ ಅದರಲ್ಲಿ ಇಲ್ಲ, ಅವ್ರು ಬೇರೆಯವ್ರಿಗೆ ಮಾರೋಂಗಿಲ್ಲ. ಆದರೆ ಅವರು ಗೋಲ್ಡನ್ ಗೇಟ್ ಅವರಿಗೆ ಮಾರ್ತಾರೆ. ಆ ಮಾರೋದೇನು 1 ಎಕರೆ 30 ಗುಂಟೆ ಒಂದ್ಸಲಿ ಮಾರ್ತಾರೆ, 20 ಗುಂಟೆ ಒಂದ್ಸಲಿ ಮಾರ್ತಾರೆ. ಈ 1 ಎಕರೆ 30 ಗುಂಟೆ ಮಾಡಿದಾಗ ಶೆಡ್ಯೂಲ್ ಅನ್ನೋದಿರುತ್ತೆ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್. ಯಾವುದಾದ್ರೂ ಒಂದು ದಿಕ್ಕಲ್ಲಿ ರಿಮೈನಿಂಗ್ ಪೋರ್ಷನ್ ಆಫ್ ಪ್ರಾಪರ್ಟಿ ಸರ್ವೆ ನಂಬರ್ 12/4 ಅನ್ನೋದಿರಬೇಕು ಫಸ್ಟ್ ಸೇಲ್ ಡೀಡಲ್ಲಿ. ಎರಡನೇ ಸೇಲ್ಡಲ್ಲಿ ಮತ್ತೆ 20 ಗುಂಟೆ ಪರ್ಚೇಸ್ ಮಾಡಿದ್ರೆ ಅದರಲ್ಲೂ ರಿಮೈನಿಂಗ್ ಪೋರ್ಷನ್ ಆಫ್ ಪ್ರಾಪರ್ಟಿ ಸರ್ವೆ ನಂಬರ್ 12/4 ಪರ್ಚೇಸ್ ಬೈ ಮೀ, ನಾನು ಕೊಟ್ಕೊಂಡಿರೋಂಥದ್ದು ಈ ದಿಕ್ಕಿನಲ್ಲಿದೆ ಅಂತ ಅದರಲ್ಲಾದ್ರೂ ತೋರಿಸ್ಬೇಕು. ಅದು ಇಲ್ಲ. ಜೊತೆಗೆ ಈಗಲೂ ಸಹ ಏನು ನಮ್ಮ ಪ್ಲೈಂಟಿಫ್ ವಾದಿಗಳಿದ್ದಾರೆ, ಅವ್ರ ತಾತನ ಹೆಸರಲ್ಲಿ 2 ಎಕರೆ ಈಗಲೂ ಪಾಣಿ ಬರ್ತಾಯಿದೆ. ಸೊ ಇದು KBನವ್ರು ಪರ್ಚೇಸ್ ಮಾಡಿದಾಗಲಾದರೂ ಮಾಡಿದ ತಕ್ಷಣ ಆದರೂ ಅದು ಪೋಡಿ ಆಗಬೇಕಾಯ್ತು. ಅವರು ಲೀಗಲಾಗಿ ಪರ್ಚೇಸ್ ಮಾಡಿದರೆ ಅವರು ತಕ್ಷಣ ಪೋಡಿ ಮಾಡಿಸ್ಬೇಕಾಯ್ತು. ಪೋಡಿ ಆಗಿಲ್ಲ, ಆಯಿತು. ಆವಾಗಿಲ್ವಾ? ಈ ಗೋಲ್ಡನ್ ಗೇಟ್ನವ್ರು ಪರ್ಚೇಸ್ ಮಾಡಿದ್ರು, ಆವಾಗಲಾದರೂ ಪೋಡಿ ಆಯಿತಾ? ಆವಾಗಲೂ ಪೋಡಿ ಆಗಿಲ್ಲ. ಯಾಕಂದರೆ 2 ಎಕರೆ 22 ಗುಂಟೆ ಟೋಟಲ್ ಮೆಜರ್ಮೆಂಟ್ ಈ ಸರ್ವೆ ನಂಬರಲ್ಲಿ ಇರೋದು. ಅದು ಬೇಡ. ಈಗೇನು ಕಿಯಾ ಅನ್ನೋರು ಪರ್ಚೇಸ್ ಮಾಡಿದ್ದಾರೆ ಅಂತಾರೆ, ಅವ್ರ ಹತ್ರನೂ ಅವರು ಪೋಡಿ ಮಾಡಿಸಿಲ್ಲ ಇದುವರೆಗೂ. ಯಾಕೆ ಅಂದರೆ ದೇ ಆರ್ ನಾಟ್ ಇನ್ ಪೊಸಿಷನ್. ದಿ ಪ್ಲೈಂಟಿಫ್ಸ್ ಇವಾಗೇನು ಅವರು ಮಾಲೀಕರಿದ್ದಾರೆ, ಈ ಭೂಮಿಯ ಒರಿಜಿನಲಿ ಏನು ಓನರ್ಸ್ ಇದ್ದಾರಲ್ಲ, ಅವ್ರ ಪೊಸಿಷನ್ಲಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವರೇ ಫಸ್ಟ್ ಟ್ರಯಲ್ ಕೋರ್ಟಲ್ಲೋಗಿ ಸ್ಟೇ ತಾಟಿರೋದು. ಅದಾದ್ರ ಮೇಲೆ ಅವರು ಇದರಲ್ಲಿ ನ್ಯಾಯ ಸಿಗಲ್ಲ ಅಂತೇಳಿ ಸುಳ್ಳು ಕೇಸ್ ಬೇರೆ ಕೇಸ್ ಹಾಕಿ ಅದರಲ್ಲಿ ಸ್ಟೇ ಆರ್ಡರ್ ತೊಗೊಂಡು, ಆಮೇಲೆ ಆ ಟೈಮಲ್ಲಿ ಸ್ಟೇ ಆರ್ಡ್ರನ್ನ ವೈಲೇಷನ್ ಕಂಟೆಂಟ್ ಮಾಡಿದ್ದಾರೆ ಅಂತೇಳಿ ಇವ್ರನ್ನೆಲ್ಲ ಒಳಗಡೆ ಹಾಕಿಸಿ ಪೊಲೀಸ್ನವ್ರಿಗೆ ಹೊಡೆದ್ರು ಅಂತೇಳಿ ಇನ್ನೊಂದೆಲ್ಲ ಮತ್ತೊಂದು ಮಾಡಿದ್ದಾರೆ. ಇದು ಕಾನೂನು ಬಾಹಿರ. ಇದ್ರ ಜೊತೆಗೆ ಇವಾಗ ಸರ್ವೆ ಮಾಡೋಂಥದ್ದು ಎಲ್ಲಿದೆ? ಇವರು 2018 ಸಮಥಿಂಗ್ ಡೇಟ್ ನನಗೆ ಗೊತ್ತಿಲ್ಲ, ಪರ್ಚೇಸ್ ಮಾಡಿದ್ದಾರೆ ಅಂತಾರೆ. ಪರ್ಚೇಸ್ ಮಾಡೋವರೆಗೂ ಪರ್ಚೇಸ್ ಮಾಡಿದಾಗ ಯಾಕೆ ಇವರು ಪೋಡಿ ಮಾಡಿಸಿಲ್ಲ? ಅವಾಗ ತಾನೇ ಪೋಡಿ ಮಾಡಿಸ್ಬೇಕಾಗಿತ್ತು. 1.5 ಎಕರೆ ತೊಗೊಂಡ್ರು ಅಂದರೆ ಅವಾಗ ಪೋಡಿ ಇಲ್ಲ. 20 ಗುಂಟೆ ತೊಗೊಂಡ್ರು ಅಂತಾರೆ, ಅವಾಗ ಪೋಡಿ ಇಲ್ಲ. ರಿಮೈನಿಂಗ್ ಇಲ್ಲಿ ಖರಾಬ್ ಲ್ಯಾಂಡ್ ಇದೆ 10 ಗುಂಟೆ, ಅದು ಪೋಡಿ ಮಾಡಿಸಿಲ್ಲ. 2 ಗುಂಟೆ ಇಲ್ಲಿ ಏನು ಒಳಚರಂಡಿ ಬರುತ್ತೆ, ಅದಕ್ಕೆ ಏನು ಪೋಡಿ ಇಲ್ಲ. ಇವಾಗ ಬಂದು ಪೊಲೀಸ್ನವರು ಸುಪ್ರೀಂ ಕೋರ್ಟ್ ಆದೇಶ ಇದೆ, ನಾವು ಇದನ್ನು ಸುಬರ್ದಿ ಕೊಡಬೇಕು, ಪೊಸಿಷನ್ ಕೊಡಬೇಕು, ರೀಪೊಸಿಷನ್ ಅಂತಾರೆ. ಅವ್ರ ಪೊಸಿಷನ್ ಇಲ್ಲದೆ ರೀಪೊಸಿಷನ್ ಎಲ್ಲಿಂದ ಬರುತ್ತೆ? ಪೊಸಿಷನ್ ಕೊಡಿಸ್ಬೇಕು ಅಂತ ಸರ್ವೆ ಮಾಡಿಸಿದ್ದಾರೆ. 4 ಬಸ್ ಬಂದಿದ್ದಾವೆ, ಪೊಲೀಸ್ನ ರಿವಾಲ್ವರ್ ಎಲ್ಲ ಇಟ್ಕೊಂಡಿದ್ದಾರೆ. ಅಟ್ಲೀಸ್ಟ್ ನಾವು ಕೇಳಿದ್ವಿ, ಸೋಮವಾರ ಮಿಸ್ಲೆನ್ಸು ಕೋರ್ಟ್ ಮುಂದೆ ಬರುತ್ತೆ, ದಯವಿಟ್ಟು ಅಲ್ಲಿವರೆಗಾದ್ರೂ ಕೊಡಿ, ನಿಮಗಿನ್ನೂ ಟೈಮ್ ಇದೆ, 4 ವೀಕ್ಸ್ ಟೈಮ್ ಇದೆ ರಿಪೋರ್ಟ್ ಕೊಡೋದಕ್ಕೆ. ಸರ್ವೆ ಮಾಡ್ತೀರಿ, ಈಗ ಹೆಂಗೆ ಸರ್ವೆ ಮಾಡ್ತೀರಾ ನೀವು? ಸರ್ವೆ ಮಾಡೋದಕ್ಕೆ ಎಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಇದೆ? ಸುಪ್ರೀಂ ಕೋರ್ಟ್ ಆದೇಶ ಇಲ್ಲ ಏನು ಸರ್ವೆ ಮಾಡೋದಕ್ಕೆ. ಪೊಸಿಷನ್ ಕೊಡಿಸ್ತಿದೆ, ಅವ್ರು ಹೆಂಗೆ ಕೊಡಿಸ್ತಾರೆ? ಸರಿಯಾದ ನಿರ್ದಿಷ್ಟ ಜಾಗ ಇಲ್ಲ ಅಂದ್ರ ಮೇಲೆ ಅವ್ರು ಹೆಂಗೆ ಕೊಡ್ಸೋಕೆ ಬರಲ್ಲ. ಅದಕ್ಕೆ ಈಗ ಸರ್ವೆ ಮಾಡ್ತಾರೆ. ಇಷ್ಟು ದಿನ ಅವರು ಓನರ್ಸ್ ಅಂತಾರೆ, ಏನು ಮಾಡ್ತಿದ್ರು? ಯಾಕೆ ಸರ್ವೆ ಪೋಡಿ ಮಾಡಿಸಿಲ್ಲ? ಪೋಡಿ ಮಾಡಿಸಿ ಹದ್ದು ಬಸ್ ಮಾಡಿಸಿ ಟಿಪ್ಪಣಿ ಏನೂ ಇಲ್ಲ, ಏನೂ ಮಾಡಿಸಿಲ್ಲ ಇಷ್ಟು ದಿನ.
ಈಗಲೂ ಪಾಣಿ ಇವ್ರ ಹೆಸರಲ್ಲಿ ಬರ್ತಾ ಇದೆ, ಒರಿಜಿನಲ್ ಓನರ್ಸ್ ಹೆಸರಲ್ಲಿ. ಸೊ ಇದು ಯಾವ ರೀತಿಯಲ್ಲಿ ಶ್ರೀಮಂತರು ಬಡವರ್ಗದ ಮೇಲೆ ಅಧಿಕಾರ ಚಲಾಯಿಸಿ ಕಾನೂನನ್ನು ದುರುಪಯೋಗ ಪಡಿಸ್ಕೊತಾರೆ ಅನ್ನೋದು ಇದೊಂದು ಸಾಕ್ಷಿ. ಸೊ ಆದ್ದರಿಂದ ನಾವು ಸಾರ್ವಜನಿಕರು ಎಚ್ಚೆತ್ಕೊಳ್ಳಿ. ಇವಾಗ ದಯವಿಟ್ಟು ಇವಾಗೆಲ್ಲ ಬಂದಿದೆ, ಪ್ರತಿಯೊಂದು ಪರ್ಚೇಸ್ ಮೊದಲು ಇರಲಿಲ್ಲ, ಕೊಡಬೇಕು ಅನ್ನೋದು ಇರಲಿಲ್ಲ, ಫೋಟೋ ಬರ್ತಿರಲಿಲ್ಲ, ಯಾರೋ ಸಿಗ್ನೇಚರ್ ಮಾಡಿದ್ರು ಅದು ದಾಖಲೆ ಆಗ್ಬಿಡೋದು. ಇವಾಗ ಹಂಗಲ್ಲ, ಪ್ರತಿಯೊಂದು ಈ ಕೋಡ್ ಆಗ್ತಿದೆ, ಈ ಖಾತಾ ಆಗ್ತಾಯಿದೆ, ಜೊತೆಗೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಫೋಟೋ ಸಿಗ್ನೇಚರು ಎಲ್ಲ ಬರ್ತಾಯಿದೆ. ಈಗ ಫ್ರಾಡ್ ಆಗಲ್ಲ. ಬಟ್ ಆದರೂ ಸಾರ್ವಜನಿಕರು ಎಚ್ಚೆತ್ಕೋಬೇಕು. ನಾವು ಯಾವುದೇ ದಾಖಲೆ ಕೊಡ್ಬೇಕಾದ್ರೆ ಅದರಿಂದ ಏನು ತೊಂದರೆಗಳಾಗ್ತವೆ, ಇಲ್ಲ ಯಾರು ಸೃಷ್ಟಿ ಮಾಡಿ ಏನು ಮಾಡ್ಬೋದು, ಸೊ ನಾವು ನಮ್ಮ ದಾಖಲೆನ ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋ ಕರ್ತವ್ಯ ನಿಮ್ಮ ಮೇಲೆ ಇರುತ್ತೆ, ನಿಮ್ಮ ಪ್ರಾಪರ್ಟಿ ಬಗ್ಗೆ ಆಗಿ. ಇದನ್ನು ಸಾರ್ವಜನಿಕರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸುಪ್ರೀಂ ಕೋರ್ಟು ನಮ್ಮೆಲ್ರಿಗೂ ಒಂದು ದೊಡ್ಡ ದೇವಸ್ಥಾನ. ಅದು ಅಲ್ಲಿ ಆಗಿರುವಂಥ ತೀರ್ಪುಗಳು ಸರಿಯಾಗಿ ಬರಲೇಬೇಕು. ಆದರೂ ಕೂಡ ಕೆಲವು ಸಲ ಆಗಿ ಹೋಗ್ತವೆ, ಈ ರೀತಿ ವಿಷಯಗಳು ಆಗಿವೆ, ಆಗಬಾರ್ದಿತ್ತು. ಯಾಕಂದರೆ ಬೌಂಡ್ರಿಗಳೇ ಸರಿ ಇಲ್ಲ. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಏನು ಅಂದರೆ ರೀಡೆಲಿವರ್ ಗಿವ್ ಪೊಸೆಷನ್ ಅಂತ ಹೇಳಿಬಿಟ್ಟು. ಯಾವ ರೀತಿಯಲ್ಲಿ ಮಾಡಬೇಕು, 3 ವಾರ ಕಾಲಾವಕಾಶ ಇದೆ. 22ನೇ ತಾರೀಕು ನಮ್ಮ ಸುಪ್ರೀಂ ಕೋರ್ಟ್ ಏನಿದೆ ಆದೇಶ ಮಾಡಿದೆ ಏನು ಅಂತೇಳಿ ರೀಡೆಲಿವರ್ ಮಾಡಬೇಕು. 5ನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಆರ್ಡ್ರ್ ಕಾಪಿ. 5ನೇ ತಾರೀಕಲ್ಲಿ ಯಾವ ರೀತಿ ಏನು ಮಾಡಬೇಕು, 3 ವಾರದಲ್ಲಿ ಅವ್ರು ಏನು ಮಾಡಬೇಕಿತ್ತು, ಇಮಿಡಿಯೇಟ್ ADLR ಏನಿದೆ ಅವ್ರು ಬಂದುಬಿಟ್ಟು ಸರ್ವೆ ಮಾಡಬೇಕಿತ್ತು. ಅವ್ರ ಜಾಗ ಎಲ್ಲಿದೆ ಅವ್ರು ತೋರಿಸ್ಕೊಡ್ಬೇಕು. ಅವ್ರಿಗೆ ಎಲ್ಲಿ ಬೇಕು ಅಲ್ಲಿಗೆ ಇಷ್ಟು 2 ಎಕರೆ 22 ಗುಂಟೆ ಜಾಗ ಇದೆ, 2 ಗುಂಟೆ ಖರಾಬ್ ಇದೆ. ಈ ಖರಾಬ್ ಏನಿದೆ, ನನ್ನ ಹಿಂದೆ ಏನಿದೆ ಈ ಜಾಗ ಏನಿದೆ, ಈ ಖರಾಬಲ್ಲಿ ಇರೋ ಥರ ಅನಿಸ್ತಾ ಇದೆ. ಈ ಖರಾಬ್ ಏನಿದೆ ಇದು ಬಿ ಖರಾಬ್ ಅಂತ ಹೇಳಿದ್ರೆ ಯಾವಾಗಲೂ ಅದು ನಾಲೆ ಪಕ್ಕದಲ್ಲಿ ಬಫರ್ ಝೋನಿಗೆ ಗ್ಯಾರಂಟಿಯಾಗಿ ಇರುವಂಥ ಒಂದು ಜಾಗ. ಬಾಕಿ 2 ಎಕರೆ 10 ಗುಂಟೆಯಲ್ಲಿ 1 ಎಕರೆ 30 ಗುಂಟೆ ಅವ್ರದ್ದು ಇದೆ ಅಂತ ಹೇಳ್ತಾರೆ, 20 ಗುಂಟೆ ಜಾಗ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಡಿಸ್ಪ್ಯೂಟಲ್ಲಿದೆ. ಏನಂತ ಹೇಳಿದ್ರೆ ಸಿಗ್ನೇಚರ್ಗಳು ಮ್ಯಾಚ್ ಇದೆ, ಯಾವುದೋ GPA ತೋರಿಸ್ತಾರೆ, ಯಾವುದೋ ಸೇಲ್ ಅಗ್ರಿಮೆಂಟ್ ತೋರಿಸ್ತಾರೆ. ಪ್ರತಿಯೊಂದು ಕಡೆ ಬೌಂಡ್ರಿಗಳು ಚೇಂಜ್ ಇದೆ. ಅವ್ರದ್ದೇ ದಾಖಲೆಯಲ್ಲಿ ಬೌಂಡ್ರಿ ಯಾವುದಿದೆ. ನಾವೇನು ಹೇಳಿದ್ವಿ, ನಿಮ್ಮದು ಬೌಂಡ್ರಿ ಎಲ್ಲಿದೆ ಅದನ್ನು ಕರೆಕ್ಟಾಗಿ ತೋರಿಸ್ರಿ. ನಮ್ದು 10 ಗುಂಟೆ, ನಾವು 3 ಜನ ಬ್ರದರ್ಸ್ ಇದ್ದೀವಿ. ನಮ್ಮ ಜಯರಾಮ್ ಅವ್ರ ಜೊತೆಗೆ ನಮ್ಮ ಯೋಗೇಶ್ ಅವ್ರ ಜೊತೆ ಇನ್ನಿಬ್ರು ಬ್ರದರ್ಸ್ ಇದ್ದಾರೆ. ಅವ್ರು ಏನು ಮಾಡಿದ್ರೆ 2 ಎಕರೆ 22 ಗುಂಟೆಯಲ್ಲಿ 3 ಜಾಗದಲ್ಲಿ, ಅಂದರೆ ಬ್ರದರ್ಸ್ ಎಲ್ಲ ಜನರಲ್ಲಿ ಒಟ್ಟಿಗೆ ಹತ್ರ ಇರೋಕ್ಕೆ ಇಷ್ಟಪಡಲ್ಲ. ಒಬ್ಬರು 3 ಗುಂಟೆಯಲ್ಲಿ ಇಲ್ಲೊಬ್ರು ಜನ ಇದ್ದಾರೆ, ಇನ್ನೊಬ್ರು ಆ ಕಡೆ ಇದ್ದಾರೆ, ಇನ್ನೊಬ್ರು ಬ್ಯಾಕ್ ಸೈಡಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಈಗ ಪೋಡಿನೇ ಆಗಿಲ್ಲ. ಪೋಡಿ ಆಗದಿರ ಪೋಡಿ ಡಾಕ್ಯುಮೆಂಟ್ ಬೇಕಲ್ಲ, ಪೋಡಿ ಸ್ಕೆಚ್ ಬೇಕಲ್ಲ, ಯಾರಾದರೂ ಒಬ್ರು ತೋರಿಸಿ. ಇವಾಗ ಇದು ನೋಡಿ, ಕರೆಕ್ಟಾಗಿ ನೋಡಿ, 19ನೇ ತಾರೀಕಿಗೆ ದಯಾನಂದ್ ಮೂರ್ತಿ ಅಂತೇಳಿ ಒಬ್ಬರಿಗೆ ಅಲಾಟ್ ಆಗಿದೆ. ಇದು ಸಂಜಯ್ ರಾಜ್ ಅವರು 5ನೇ ತಾರೀಕಿಗೆ ಹಾಕಿರೋ ಅಪ್ಲಿಕೇಶನಲ್ಲಿ 10ನೇ ತಾರೀಕು ಎಕ್ಸೆಪ್ಟ್ ಆಗುತ್ತೆ, 12ನೇ ತಾರೀಕು ಅಲಾಟ್ ಆಗುತ್ತೆ, 19ನೇ ತಾರೀಕು ಅಂದರೆ 7 ದಿನ ಕನಿಷ್ಠವಾದ ಒಂದು ಗಡುವನ್ನು ನೀಡಲೇಬೇಕು. ಸೊ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅವರು ಮಾನ್ಯ ನಮ್ಮದು ಸುಪ್ರೀಂ ಕೋರ್ಟ್ಗೆ ಕೂಡ ಅವರು ರೆಸ್ಪೆಕ್ಟ್ ಕೊಟ್ಬಿಟ್ಟು ಆ ರೀತಿಯಲ್ಲಿ ಮಾಡಲೇಬೇಕು, ಆ ರೀತಿ ಕರೆಕ್ಟಾದ ರೀತಿಯಲ್ಲಿ ಮಾಡಬೇಕು. ಇವಾಗ ಏನಿದೆ, ಏಕಾಕಿ ಬಂದುಬಿಟ್ಟು ಇದ್ದವ್ರಿಗೆಲ್ಲ ನಾವು ಅವ್ರ ಜೊತೆ ಮಾತುಕತೆ ಕೂಡ ಆಡಿದ್ದೀವಿ. ಆಯಿತು, ಆ ಜಾಗವನ್ನು ತಗೊಳ್ಳಿ, ಹೊಡಿಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಪಾಪದವ್ರು ಇದ್ದಾರೆ, ಬೇಕಾದ್ರೆ ನೀವೇ ಅವ್ರ ಹತ್ರ ಮಾತಾಡ್ಕೊಳ್ಳಿ. ಯಾಕಂದರೆ ಇದು ಇನ್ನೂ ಅಧೀನ ನ್ಯಾಯಾಲಯದಲ್ಲಿ, ಅಂದರೆ ನಮ್ಮ ಟ್ರಯಲ್ ಕೋರ್ಟಲ್ಲಿ ಇನ್ನೂ ನಡೀತಾ ಇದೆ ಈ ವಿಷಯವಾಗಿ. ಸುಪ್ರೀಂ ಕೋರ್ಟ್ ಇಂದ ಅಲ್ಟಿಮೇಟ್ ಅಂತ ಏನು ಹೇಳಲಿಲ್ಲ. ಪ್ರೈಮಾ ಫೇಸಿ ಅವ್ರನ್ನ ಎಕ್ಸ್ಪರ್ಟ್ ಇಂಜಂಕ್ಷನ್ ಅವ್ರ ಕಡೆ ಇರೋದ್ರಿಂದ ಅವ್ರು ಇದ್ದಾರೆ ಅಂತ ಒಂದು ಊಹೆಯಲ್ಲಿ ಅವ್ರು, ಯಾಕಂದ್ರೆ ಟೈಟಲ್ ಫಾಲೋಸ್ ಪೊಸೆಷನ್ ಅಂತೇಳಿ ಅವ್ರ ಜೊತೆ ಟೈಟಲ್ ಇದೆ ಅಂತ, ಆ ಟೈಟಲ್ ನಾವು ಡಿಸ್ಪ್ಯೂಟ್ ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಏನಂದ್ರೆ, ಆ ಟೈಟಲ್ ಅನ್ನ ನೀವು ಟ್ರಯಲ್ ಕೋರ್ಟಲ್ಲಿ ಖಂಡಿತವಾಗ್ಲೂ ಮಾಡಬಹುದು. ನಾವು ಮಾಡಿರೋ ಅಬ್ಸರ್ವೇಷನ್ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರಲ್ಲ. ಅಂದ್ರೆ ಈ ಜಾಗದಲ್ಲಿ ನೀವು ಯಾವುದೇ ರೀತಿ ಡೆವಲಪ್ಮೆಂಟ್ ಅವ್ರಿಗೆ ಮಾಡ್ಕೊಳ್ಳೋಕೆ ಆಗಲ್ಲ. ಹಾಗಿರುವಾಗ ಈ ಬಡ ಜನತೆಗಳಿಗೆ ಯಾಕೆ 2,000 ರೂಪಾಯಿ ಏನೋ ಕೊಟ್ಕೊಂಡು ಹೆಂಗೋ ಶೀಟ್ ಮನೆ ಮಾಡ್ಕೊಂಡು ಮಾಡಿದ್ರೆ 90 ರಿಂದ 100 ಜನ ಇದ್ದಾರೆ. ಇವ್ರದ್ದು ಕಷ್ಟವಾಗಿರುವಂತ, ಆ ಕಡೆ ನೋಡಿ ಪೇಂಟ್ ಕೂಡ ಹಾಕೊಂಡಿಲ್ದಿರೋ ಅವ್ರ ಮನೆ ಇದೆ. ಅಂತ ಒಂದು ಪರಿಸ್ಥಿತಿ. ಅಗ್ರಿಕಲ್ಚರ್ ಲ್ಯಾಂಡ್ ಒಂದ್ ಕಡೆ ಕನ್ವರ್ಟೆಡ್ ಅಂತಾರೆ, ಇನ್ನೊಂದ್ ಕಡೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಅವರೇ ಸೇಲ್ ಡೀಡ್ ಅಲ್ಲಿ ಹೇಳ್ತಾರೆ. ಈ ಸೇಲ್ ಡೀಡ್ಗಳನ್ನೆಲ್ಲ ತಮಗೆ ತೋರಿಸಿದ್ರೆ ತಮಗೆ ಗೊತ್ತಾಗುತ್ತೆ. ನಾವ್ಯಾರು ಹೇಳಬೇಕು ಅಂತ 10ನೇ ಕ್ಲಾಸ್ ಹುಡುಗರಿಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಈ ಬೌಂಡ್ರಿಗಳು ಎಷ್ಟು ಮಿಸ್ ಮ್ಯಾಚ್ ಇದೆ ಅಂತ ಹೇಳಿ. ಅವರು ಕನ್ವರ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಕನ್ವರ್ಷನ್ ಅಲ್ಲಿ ಒಂದು ತರ ಇದೆ, ಇನ್ನೊಂದು ಜಾಗದಲ್ಲಿ ಕ್ಯಾನ್ ಯು ಪ್ಲೀಸ್ ಗಿವ್ ಮಿ ದ ಡಾಕ್ಯುಮೆಂಟ್, ಸೇಲ್ ಅಗ್ರಿಮೆಂಟ್ ಯಾರೊಬ್ರು ಕಿಯಾದವ್ರಿಗೆ ಸೇಲ್ ಮಾಡಿಬಿಟ್ಟಿದ್ದಾರೆ.
ಕೇಸ್ ನಡೀತಾ ಇದೆ, ಅದನ್ನ ಲಿಸ್ಟ್ ಪೆಂಡೆನ್ಸ್ ಅಂತ ಆ ರೀತಿಯಲ್ಲಿ ಅವರು ಸೇಲ್ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಕಿಯಾದು 18 ಗುಂಟೆಯಲ್ಲಿ 18 ಗುಂಟೆ ಅಂತ ಹೇಳ್ತಾರೆ ಒಂದು ಕಡೆ ಕಿಯಾ ಕೊಟ್ಟಿರೋದು, 20 ಗುಂಟೆ ಅಂತ ಕೆಲವು ಸಲ ಹೇಳ್ತಾರೆ ಸಂಜಯ್ ರಾಜ್ ನನ್ನ ಹತ್ರ, ಇನ್ನೊಂದು ಕಡೆ 1 ಎಕರೆ 30 ಗುಂಟೆ ಅಂತ ಹೇಳ್ತಾರೆ. 1 30 20 ಸೇರಿಸಿದ್ದು 2 10 ಆಯಿತು. ಅದು ಅವ್ರಿಗೆ ಕ್ಲಾರಿಟಿ ಇಲ್ಲ, ಅವ್ರ ಜಾಗ ಎಲ್ಲಿದೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ. ನಾವು ಎಷ್ಟೋ ವರ್ಷಗಳಿಂದ ಅಂದರೆ 1900 ನಮ್ಮ ತಾತನಿಂದ ಮುತ್ತಾತನಿಂದ ಬಂದಿರುವಂಥ ಈ ಜಾಗ, ಯೋಗೇಶ್ ಅವ್ರದ ಮುತ್ತಾತನಿಂದ ಬಂದಿರುವಂಥದ್ದು. ಏನು ಯೋಗೇಶ್ ಅವರು, ಈಗ ಇವರು ಯಾವುದೇ ರೀತಿ ಅಡೆ ಮಾಡೋಕ್ಕಾಗಲ್ಲ, ನಾವು ಅದಕ್ಕೆ ಯಾವಾಗಲೂ ಅವಕಾಶ ಕೊಡೋದಿಲ್ಲ, ಜಗಳ ಮಾಡೋ ವಿಷಯನೇ ಇಲ್ಲ. ಆದರೆ ಕಾನೂನು ಬಾಹಿರವಾದ ಕೆಲಸ ಇದು ಅಮಾನವೀಯವಾಗಿರುವಂಥ ಕೆಲಸ, ಹ್ಯೂಮನ್ ರೈಟ್ಸ್ಗೆ ಡೈರೆಕ್ಟಾಗಿ ಹಿಟ್ ಆಗಿರುವಂಥದ್ದು. ನಮ್ಮ ಕಾನ್ಸ್ಟಿಟ್ಯೂಷನಲ್ ಏನು ಹೇಳುತ್ತೆ ಅಂತೇಳಿ ಈಕ್ವಲ್ ಆಪರ್ಚುನಿಟಿಯನ್ನು ಕೊಡಬೇಕಾಗಿರುವಂಥದ್ದು. ಇದರಲ್ಲಿ 7481 ಇದರಲ್ಲೇನೆ ನೋಡಿ ನಿಮಗೆ ಕ್ಲಿಯರ್ ಗೊತ್ತಾಗುತ್ತೆ. ಇದರಲ್ಲಿ 18 ಗುಂಟೆ ಜಾಗವನ್ನು ಅವ್ರು ಕೊಡ್ತಾರೆ. ಕಿಯಾದವರಿಗೆ ಕೇಸ್ ನಡೀತಾ ಇದ್ದಂಗೆನೆ ಅವರು ಕಿಯಾದವರಿಗೆ ಇದನ್ನ ಸೇಲ್ ಮಾಡ್ತಾರೆ. ಅವ್ರಿಗೆ ಬೌಂಡ್ರಿಗಳು ನೋಡಿ, ಅವ್ರಿಗೆ ಹೆಂಗೆ ಯಾವ ರೀತಿ ಇಷ್ಟ ಬೇಕು ಆ ರೀತಿ. ಬ್ಯಾಲೆನ್ಸ್ ಪೋರ್ಷನ್ ಆಫ್ ಸರ್ವೆ ನಂಬರ್ 24, ಸರ್ವೆ ನಂಬರ್ 38, ಐಟಮ್ ನಂಬರ್ 1, ನಾರ್ತ್ಗೆ ರೋಡ್, ಬ್ಯಾಲೆನ್ಸ್ ಆಫ್ 12/4 ಬಿಲಾಂಗಿಂಗ್ ಟು ಗೋಲ್ಡನ್ ಗೇಟ್. ಎಲ್ಲ ಕಡೆ, ಒಂದು ಕಡೆ ಗೋಲ್ಡನ್ ಗೇಟ್ ಅಂತಾರೆ, ಇನ್ನೊಂದು ಕಡೆ ಈಗ ಕೆಲವು ಕಡೆ ಇಲ್ಲಿ 10 ಗುಂಟೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅಲ್ಲಿ 10 ಗುಂಟೆ ಅಂತ ಹೇಳ್ತಾರೆ. ಅವ್ರು ಕೊಟ್ಟಿರೋ 10 ಗುಂಟೆ ಅಲ್ಲ, ಪೋಡಿನೇ ಆಗಿಲ್ವಲ್ಲ, ಸೇಲ್ ಮಾಡಿದ್ರೆ ತಾನೇ ಕರೆಕ್ಟಾಗಿ ಪೋಡಿ ಆಗುವಂಥದ್ದು. ಪೋಡಿ ಮಾಡಬೇಕಾದ್ರೆ ಪರ್ಮಿಷನ್ಗಳು ಬರಬೇಕು. ಇದು ತತ್ಕಾಲ್ ಪೋಡಿಯಲ್ಲಿ ಬಂದಿದ್ದಾರೆ. ತತ್ಕಾಲ್ ಪೋಡಿ 20 ಗುಂಟೆಗೆ ಮಾತ್ರ ಅವ್ರು ಅಪ್ಲಿಕೇಶನ್ ಹಾಕಿ ಬಂದಿರೋದು. 1 ಎಕರೆ 30 ಗುಂಟೆ ಏನಿದೆ ಕನ್ವರ್ಷನ್ ಆಗಿರೋದು ಯಾವುದೋ ಟೈಮಲ್ಲಿ ಸತ್ತೋಗ್ಬಿಟ್ಟಿದೆ ಅದು. ಅವರು ಫಾದರ್ ಟೈಮಲ್ಲಿ, ನಿಮ್ಮ ಫಾದರ್ ಹೆಸರೇನು ಸರ್? ಜಯರಾಮ್ ಅವರ ಹೆಸರಲ್ಲಿ ಕನ್ವರ್ಷನ್ ಆ ಟೈಮಲ್ಲಿ ಮಾಡ್ಕೊಂಡಿರೋದು. ಅದ್ರ ನಂತರ 2 ವರ್ಷಕ್ಕೆ ಅವ್ರಿಗೆ ಮಾಡೋದಕ್ಕಾಗಿಲ್ಲ, ಅದು ಆಟೋಮೆಟಿಕ್ ಅದು ಡಿಸ್ಪೋಸ್ ಆಗಿಬಿಡುತ್ತೆ. ಅದು ಯಾವುದೇ ಕಾರಣಕ್ಕೂ ಅದು ಕಾನೂನಲ್ಲಿ ಅದಕ್ಕೆ ಶಕ್ತಿ ಇರಲ್ಲ. ಪುನಃವಾಗಿ ಅದನ್ನು ತಿರ್ಗಾ ಅದಕ್ಕೆ ಶಕ್ತಿಯನ್ನು ಕೊಡಬೇಕಾಗಿರುವಂಥ ಪರಿಸ್ಥಿತಿ ಬಂದಿರ್ತದೆ. ಸೊ ಆವಾಗ ಕರೆಕ್ಟಾಗಿ ಕನ್ವರ್ಟ್ ಆಗದೇ ಇರೋದ್ರಿಂದ ಕ್ಲಿಯರ್ ಆಗಿ ನಿಮಗೆ ಬೌಂಡ್ರಿ ಕೂಡ ಫಿಕ್ಸ್ ಆಗಿರೋದಿಲ್ಲ. ಇದು ಟೋಟಲ್ ಅವ್ಯವಸ್ಥೆ. ಅವ್ರು ಏನಿದೆ 2 ಎಕರೆ 10 ಗುಂಟೆ ಅದು ಅವ್ರದ್ದು ಏನು ಇದೆ ಅದು ಕರೆಕ್ಟಾಗಿ ಮಾಡಿ ಬಡವರಿಗೆ ತೊಂದರೆ ಕೊಡಬಾರ್ದಿತ್ತು. ಈ ರೀತಿಯಲ್ಲಿ ಅಮಾನ್ಯವಾಗಿ ಅವ್ರು ಎಲ್ಲರನ್ನ ಹೊರಗಡೆ ಹಾಕುವಂಥದ್ದು ಖಂಡಿತ ಬಾಹಿರ. ಈಗ ನೋಡಿ ಅದನ್ನೇ ಅವಕಾಶ ಮಾಡಿಕೊಟ್ಟು ಸುಪ್ರೀಂ ಕೋರ್ಟ್ ಹೆಸರಲ್ಲಿ ಇವರು ಏನು ಮಾಡಬಾರ್ದವ್ರನ್ನ ಮಾಡ್ತಿದ್ದಾರೆ. ಪೊಸೆಷನ್ ಮಾಡಿಬಿಟ್ಟು ಅವ್ರಿಗೆ ಕಾಂಪೌಂಡ್ಗಳು ಹಾಕ್ತಿದ್ದಾರೆ. ನಾಳೆ ಏನೋ ಹೆಚ್ಚು ಕಡಿಮೆ ಆಯಿತು, ಇವರು ವಿನ್ ಆಯಿತು ಅಂದರೆ ಅವ್ರು ಯಾವ ರೀತಿಯಲ್ಲಿ ಇವ್ರಿಗೆ ಸಮಾಧಾನ ಪಡಿಸ್ತಾರೆ? ಈ ಜನರಿಗೆ ತೊಂದರೆ ಆಗಿರುವಂಥದ್ದು ಯಾವ ರೀತಿಯಲ್ಲಿ ನಾವು ಅವ್ರಿಗೆ ಅವ್ರಿಗೆ ಆಗಿರುವಂಥ ಮರ್ಯಾದೆ ಯೋಚನೆ ಮಾಡಿ. ಈಗ 4-5-10 ದಿನದಿಂದ ಅವರು ಬಹಳ ಒಂದು ವ್ಯವಸ್ಥೆಯಲ್ಲಿ ಇರುವಂಥ ವಿಷಯ. ಮಾನ್ಯ ನಮ್ಮದು ಸುಪ್ರೀಂ ಕೋರ್ಟ್ಗೆ ಏನಿದೆ ಅಂದರೆ ಈ ವಿಷಯವನ್ನು ಇವರು ಕೂಡ ಮಿಸ್ಲೇನಿಯಸ್ ಅಪ್ಲಿಕೇಶನ್ನ ಹಾಕಿದ್ದಾರೆ. ಅದು ಸೋಮವಾರ ಬರುವಂಥ ಸಮಯ ಇದೆ. ಏನೋ ಇವರು ಮನ್ಸು ಮಾಡಿಬಿಟ್ಟು ಅಲ್ಲಿ ಗಂಟ ಒಂದು ಸ್ವಲ್ಪ ತಡೆದ್ರೆ ಅದರಿಂದ ಒಂದು ಒಳ್ಳೆ ಒಂದು ಕೆಲಸ ಅಂತ ಹೇಳ್ತೀನಿ. ನಾನು ನಮ್ಮ ಪೊಲೀಸ್ ಕಮಿಷನರ್ ಅವ್ರಿಗೆ ಒಂದೇ ಹೇಳುವಂಥದ್ದು, ಇಲ್ಲಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸರಿ ಇಲ್ಲ ಅಂತ ಹೇಳಿದ್ರೆ ಕಂಪ್ಲೇಂಟ್ಸ್ ಮಾಡೋದು ಒಂದು, ಆದರೆ ಮಾಡ್ಲಿಕ್ಕೆ ಆಗದೇ ಇರುವಂಥದ್ದು ವಿಷಯವನ್ನು ಕಂಪ್ಲೇಂಟ್ ಮಾಡಲೇಬೇಕು ಅಂತ ಹೇಳುವುದು ಯಾವಾಗಲೂ ಸುಪ್ರೀಂ ಕೋರ್ಟ್ ಹೇಳಲಿಲ್ಲ. ಅವ್ರು ಸುಪ್ರೀಂ ಕೋರ್ಟ್ಗೆ ಅವರು ಹೇಳಬೇಕು, ನಾವು ಹೇಳ್ತಾ ಇದ್ದೀವಿ ಈ ರೀತಿ ಪರಿಸ್ಥಿತಿ ಇದೆ, ಕರೆಕ್ಟಾಗಿ ಬೌಂಡ್ರಿಗಳಿಲ್ಲ, ಕರೆಕ್ಟಾಗಿ ಬೌಂಡ್ರಿ ಫಿಕ್ಸ್ ಮಾಡಿದ ನಂತರ ನಮ್ಮ ಜಾಗ ಇದೆ, ನಮ್ದು ಏನಿದೆ ನಮ್ಮ ಜಾಗ, ಇದು ನಮ್ಮದೇ ಜಾಗ, ಇದ್ರ ಮೇಲೆ ಡಿಸ್ಪ್ಯೂಟ್ ಇದೆ, ನಾವು ಒಪ್ಕೊಂಡಿರೋವಂಥ ಇದ್ದಿಲ್ಲ. ನಾವು ಟ್ರಯಲ್ ಕೋರ್ಟಲ್ಲಿ ಏನಿದೆ ಅದು ಕರೆಕ್ಟಾಗಿ ಎವಿಡೆನ್ಸ್ಗಳು ರೆಕಾರ್ಡ್ ಆಗಿಬಿಟ್ಟು ಅದ್ರಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ಗಳು ಮಾಡಬೇಕು, ನಮ್ಮ ವಾದ ಕೇಳಬೇಕು, ಆಪೋಸಿಟ್ ಅವ್ರ ವಾದನೂ ಕೇಳಬೇಕು. ವಾದ ಕೇಳಿ ಆಮೇಲೆ ನ್ಯಾಯ ಮಾಡಿ ಅದ್ರ ಮೇಲೆ ತಿರ್ಗಿ ಅದು ಅಪೀಲ್ ಅಂದರೆ ತಿರ್ಗಿ ಅಪೀಲ್ಗೆ ಹೋಗುತ್ತೆ, ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಇದು ಇವತ್ತೇ ಸರಿಯಾಗುವಂಥ ವಿಷಯ ಅಲ್ಲ. ಇನ್ನು 15-20 ವರ್ಷ ಆದರೂ ಕೂಡ ಇದು ಮಿನಿಮಮ್ ಬೇಕೇ ಬೇಕಾಗುತ್ತೆ. ಬಟ್ ಅಲ್ಲಿ ಗಂಟ ಏನಂತ ಹೇಳಿದ್ರೆ ಪಾಪದವ್ರಿಗೆ ಮಾಡಿರುವಂಥದ್ದು ಇವತ್ತೇ ನಾನು ತೊಗೊಂಡ್ಬಿಡ್ತೀನಿ. ಸುಪ್ರೀಂ ಕೋರ್ಟ್ದು ಒಂದು ಆರ್ಡರ್ ತೊಗೊಂಬಂದಿದ್ದಾರೆ, 3 ವಾರದಲ್ಲಿ ಡೆಲಿವರಿ ಆಗಬೇಕು. ಬಟ್ ಏನು ಡೆಲಿವರಿ ಆಗಬೇಕು? 2 ಎಕರೆ 10 ಗುಂಟೆ ಎಲ್ಲಿದೆ ನಿಮ್ಮದು? ಯಾವುದು ಈ ಕಡೆ ಬರ್ತದೆ ಆ ಕಡೆ ಬರ್ತದೆ? ನೀವು ಬೌಂಡ್ರಿಗಳನ್ನು ಕೂಡ ಕರೆಕ್ಟಾಗಿ ತೋರಿಸಿಲ್ಲ. ನಿಮ್ಮ ಸೇಲ್ ಅಗ್ರಿಮೆಂಟಲ್ಲಿ ಒಂದು ಬೌಂಡ್ರಿ ಇದೆ, GPAದಲ್ಲಿ ಒಂದು ಯಾವುದು GPAಲ್ ಒಂದು ಬೌಂಡ್ರಿ ಇದೆ. ನಾವು ಯಾವುದು ಅದನ್ನು ಒಪ್ಪಲ್ಲ. ಅಗ್ರಿಮೆಂಟ್ ಅಲ್ಲ, ಅವ್ರದ್ದೇ ಆದಾಗ ಲೇಟೆಸ್ಟ್ ಆಗಿ ಮಾಡಿರುವಂಥ 21 ಅಕ್ಟೋಬರ್ ಯಾರೋ 24 ಗುಂಟೆ ಕಿಯಾದವನ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಬ್ಯಾಂಕ್ ಲೋನ್ ಇದ್ರ ಮೇಲೆ ತಿರ್ಗಾ ಲೋನ್ ಅಂತ ತೊಗೊಂಡಿದ್ದಾರೆ. ಪಕ್ಕದಿದೆ ಸರ್ವೆ ನಂಬರ್ 38, ಅದ್ರ ಮೇಲೆ ಕೂಡ 45 ಕೋಟಿ ರೂಪಾಯಿ ತನಕ ಇವಾಗ ಸಾಲ ಮಾಡ್ಕೊಂಡು ಇಟ್ಕೊಂಡು ಬಿದ್ದಾರೆ. ಅದ್ರ ಬಗ್ಗೆ ತಲೆ ಕೊಡ್ತಾರೆ. ಅದ್ರ ಬ್ಯಾಕ್ ಸೈಡಲ್ಲಿ ಇನ್ನೊಂದು 38, ಹಾಗೆ ಸುಮಾರು ಒಂದು 50 ಎಕರೆ ಜಮೀನು ತನಕ ಇದೆ. ಈ ಜಮೀನು ಪ್ರೈಮ್ ಆಗಿದ್ದರಿಂದ ಅವ್ರಿಗೆ ಇಲ್ಲಿಂದ ಹೋದರೆ ಅವ್ರಿಗೆ ದಾರಿ ಸಿಗಬಹುದು. ಈ ರೀತಿಯಲ್ಲಿ ಅವರು ದೌರ್ಜನ್ಯ ಮಾಡ್ತಿದ್ದಾರೆ. ನಾವು ಏನು ಹೇಳಿದ್ವಿ, ಕಟ್ಟಿರುವಂಥ ಜಾಗಗಳನ್ನು ಬಿಡ್ರಿ, ಮೇಯ್ನ್ ಏನಿದೆ ಮೋಲ್ಡೆಡ್ ಏನಿದೆ ಅವ್ರು ವಾಸವಾಗಿರುವಂಥ ಮೇಯ್ನ್ ಜಾಗಗಳು ಬಿಡ್ರಿ. ಶೆಡ್ ಗಿಡ್ ಏನಿದೆ ನೀವು ಮಾಡಿರಿ, ಅವ್ರ ಹತ್ರ ಮಾತಾಡ್ಕೊಳ್ಳಿ. ನೀವು ಬೇಕಾದ್ರೆ ಅವ್ರ ಹತ್ರನೇ ಬಾಡಿಗೆ ಅಂತ ತೊಗೊಳ್ಳೋದು ಏನು? ಯಾಕಂದ್ರೆ ನಾಳೆ ಅಂತೂ ನೀವು ಡೆವಲಪ್ಮೆಂಟು ಮಾಡ್ತಾ ಇಲ್ಲ, ನಾವು ಅದಕ್ಕೇನು ಅಬ್ಜೆಕ್ಟ್ ನಿಮ್ಗೆ ಮಾಡ್ತಾ ಇಲ್ಲ. ಎಲ್ಲ ಒಂದೇ ರೀತಿಯ ಒಂದು ಸಾಯಿಸಿಬಿಟ್ರೆ ಅವ್ನು ಬದುಕೋದು ಹೆಂಗೆ? ಇವತ್ತೇ ಸತ್ತೋದ್ರೆ ಅವನು ಬದುಕಲಿಕ್ಕೆ ಎಲ್ಲಿ ಅವಕಾಶ? ಅವ್ನು ಎಲ್ಲಿ ಫೈಟ್ ಮಾಡಲಿಕ್ಕಾಗುತ್ತೆ? ಏನೋ ಪಾಪ ಅವ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನು ಯಾರು ಜವಾಬ್ದಾರಿ ಆಗುತ್ತೆ? ಇದನ್ನು ನಮ್ಮ
ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರು ಕೂಡ ಖಂಡಿತವಾಗ್ಲೂ ಅದನ್ನು ಯೋಚನೆ ಮಾಡಬೇಕಾಗಿರುವಂಥ ವಿಷಯ. ಗ್ರೌಂಡ್ ರಿಯಾಲಿಟೀಸನ್ನು ಒಂದು ಸಾಧ್ಯ ಆಗದೇ ಇರುವಂಥದ್ದನ್ನು ಸಾಧ್ಯ ಮಾಡುವಂಥದ್ದು ತಪ್ಪು. ಯಾರನ್ನು ಬೌಂಡ್ರಿ ಬಂದಿಲ್ಲ. ಎಲ್ಲಿ ದಯಾನಂದ ಮೂರ್ತಿ ಅವರಿದ್ದಾರೆ? ದಯಾನಂದ ಮೂರ್ತಿ ಯಾರು? ಸರ್ವೆ ನಂಬರು ಒಬ್ಬರು ಬಂದಿಲ್ಲ. ನಮಗೆ ಮಾರ್ಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿದ್ದಾರೆ ದಯಾನಂದ? 19ನೇ ತಾರೀಕಿಗೆ ಅವ್ರ ಸರ್ವೆಗೆ ಅಳತೆ ದಿನಾಂಕ ಎಲ್ಲಿ 12/2 2 ಎಕರೆ 22 ಗುಂಟೆ ಭೂಮಿ. ಹೌದು, ಏನೇ ಆಗಲಿ ಅವರೇ ಅರ್ಜಿ ಅವ್ರ ಪ್ರಕಾರನೇ ಹೋಗೋಣ, ಅವ್ರು ಅರ್ಜಿ ಸಲ್ಲಿಸಿದಾರೆ. ಹೌದು, ಸುಪ್ರೀಂ ಕೋರ್ಟ್ ಗೊತ್ತಾಗಲ್ವಾ? ಹಾಗೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲ ನೋಡಿ, ಅದು ಸುಪ್ರೀಂ ಕೋರ್ಟಲ್ಲಿ ಯಾವ ರೀತಿ ವಾದ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಮೇ ಬಿ ಅದನ್ನ ಸ್ವಲ್ಪ ಓವರ್ಲುಕ್ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಅವರು ಪ್ರೈಮ್ ಆಫೇಸಿ ಆದೇಶ ಮಾಡಿ. ಹೌದು ಹೌದು, ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಅಮೂಲ್ಯವಾದ ಸಮಯ. ಸುಪ್ರೀಂ ಕೋರ್ಟ್ ಟೈಮಿಂಗ್ಸ್ ಏನಿರುತ್ತೆ ಅಮೂಲ್ಯವಾದ ಸಮಯ. ಆ ಸಂದರ್ಭದಲ್ಲಿ ಈ ಏನು ಲಾಯರ್ಸ್ ಇರ್ತಾರಲ್ಲ ಅವರು ಸರಿಯಾದಂತಹ ಮಾಹಿತಿ ದಾಖಲೆ ಕೊಡುವಂಥ ಕರ್ತವ್ಯ ಅವ್ರದ್ದಿರುತ್ತೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಟೈಮ್ ಈಸ್ ವೆರಿ ಮಚ್ ಪ್ರೀಶಿಯಸ್. ಎವ್ರಿ ಕೋರ್ಟ್ ಟೈಮ್ಸ್ ಆರ್ ವೆರಿ ಮಚ್ ಪ್ರೀಶಿಯಸ್ ಅಲ್ವಾ? ಆ ಸಂದರ್ಭದಲ್ಲಿ ಇವ್ರು ಕೊಡೋ ಆರ್ಗ್ಯುಮೆಂಟು, ಇವ್ರು ಕೊಡೋ ದಾಖಲೆಯಲ್ಲಿ ಏರುಪೇರು ಆಗಿರುತ್ತೆ. ಸೊ ಬೋಗಸ್ ಅಲ್ಲ. ಈಗ ಇಬ್ರು ಪರ ಲಾಯರ್ಸ್ ಇರ್ತಾರೆ, ಅವರು ಮಾಡೋಂಥ ಸಬ್ಮಿಷನ್ಸು, ಅವ್ರು ಕೊಡೋಂಥ ದಾಖಲೆಯಲ್ಲಿ ಏರಿಳಿತಗಳಾಗಿರುತ್ತೆ. ಅದನ್ನು ದುರುಪಯೋಗ ಅದು ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನಂತ ಹೇಳಿರೋದು, ಡಿಲಿವರಿ ಆಫ್ ವೇಕೆಂಟ್ ಪೊಸಿಷನ್ ಅಷ್ಟೇ ಹೇಳಿರೋದು. ಡೆಲಿವರಿ ಆಫ್ ಪೊಸೆಷನ್ ವೇಕೆಂಟ್ ಆರ್ ಅದರ್ವೈಸ್ ಅದನ್ನು ಕ್ಲಾರಿಟಿ ಇಲ್ಲ. ಕನ್ಸರ್ನ್ ರೆಸ್ಪಾಂಡೆಂಟ್ಸ್ಗೆ ಇದರಲ್ಲಿ ಹೇಳಿರೋದು, ಕನ್ಸರ್ನ್ ರೆಸ್ಪಾಂಡೆಂಟ್ಸ್ ಬಿ ಕಂಪ್ಲೈಡ್ ವಿತ್ ಲೇಟೆಸ್ಟ್ ವಿತ್ ಇನ್ 3 weeks. ಈಗ ನಮಗೆ ಆರ್ಡರ್ ರಿಲೀಸ್ ಆಗಿರೋದು 5ನೇ ತಾರೀಕಿಗೆ. ಆರ್ಡರು 22ನೇ ತಾರೀಕಿಗೆ, 21ನೇ ತಾರೀಕಿಗೆ, 22ನೇ ತಾರೀಕಿಗೆ ಜನವರಿ ಆರ್ಡರ್ ಬರ್ತದೆ ನಮ್ಮ ಕೈಗೆ. ಅಂದರೆ ಆರ್ಡರ್ ಏನಿದೆ ಅಂತ ನೋಡಬೇಕು. ಪ್ರತಿಯೊಂದು ಲೈನ್ ಕೂಡ, ಪ್ರತಿಯೊಂದು ವರ್ಡ್ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ತುಂಬ ಸೂಕ್ಷ್ಮವಾಗಿ ನೋಡಬೇಕಾಗಿರೋದು. 5ನೇ ತಾರೀಕಿಗೆ ಅವ್ರಿಗೆ ಆರ್ಡರ್ ಸಿಕ್ಕಿದ ಕೂಡಲೇ ಅದರಲ್ಲಿ ಯಾವ ರೀತಿ ಇದೆ ಅಂತ ಹೇಳಿಬೋದು ಎಕ್ಸ್ಟೆನ್ಷನ್ ಆಫ್ ಟೈಮ್ಗೆ ಮಿಸಲೇನಿಯಸ್ ಅಪ್ಲಿಕೇಶನ್ ಹಾಕಿದ್ದಾರೆ. ಅದಲ್ಲದೆ ಅವರು ಕೂಡ ಹೋಗಿ ADLRಗೆ ಅಪ್ಲಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿರೋದು 5ನೇ ತಾರೀಕಿಗೆ. 10ನೇ ತಾರೀಕು 12ನೇ ತಾರೀಕಿಗೆ ಫೈನಲಿ ಅಲಾಟ್ ಆಗಿ 19ನೇ ತಾರೀಕಿಗೆ ಇರುವಂಥದ್ದು ಸರ್ವೆಗೆ. ಅದು ಕೂಡ ದಯಾನಂದ ಮೂರ್ತಿ ಅಂತಲ್ಲ, ಅಂದ್ರೆ ಅವರು CD ರಾಜ್, ಸಂಜಯ್ ರಾಜ್ ಕೊಟ್ಟಿರೋದು. ಇದ್ರ ಪ್ರಕಾರ 19ನೇ ತಾರೀಕಿಗೆ ಬಂದ್ಬಿಟ್ಟು ಅವರು ಸರ್ವೆ ಮಾಡಬೇಕು. ಯಾರು ಮಾಡಬೇಕು? ಅವ್ರಿಗೆ ಅಲಾಟ್ ಆಗಿರುವಂತ ಮನುಷ್ಯ ಬಂದು ಮಾಡಬೇಕಾಗಿರುವಂಥದ್ದು. ಇವತ್ತು ಯಾರೋ ಪ್ರೈವೇಟ್ಸ್ದವ್ರು ಬಂದಿದ್ದಾರೆ, ಯಾರು ಬಂದಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಮೊನ್ನೆ 5ನೇ ತಾರೀಕಿಗೆ ಯಾರೋ ಗಿರೀಶ್ ಅಂತ ಬಂದ್ಬಿಟ್ಟು ಒಂದು ಅಪ್ಲಿಕೇಶನ್ ಕೊಡ್ತಾರೆ. ನಿನ್ನೆ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ, ಅವ್ರಿಗೆ ಹೇಳ್ತೀವಿ 10 ಗಂಟೆ ನಮ್ದು ಎಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಹೇಳಿ ಸರ್ವೆ ಮಾಡಕ್ ಬರ್ತಿದೀವಿ ಅಂತ ಹೇಳ್ತಾರೆ. ನೋಟಿಸೇ ಕೊಟ್ಟಿಲ್ಲ. ಏನಾಗ್ತಾ ಇದೆ? ಖಂಡಿತವಾಗ್ಲೂ ಅನ್ಯಾಯ. ಇದು ಏನು ಪೊಸೆಷನ್ ಏನಿದೆ, ಅವ್ರಿಗೆ ಲೆಕ್ಕಕ್ಕಿಂತ ಅವರು ಜಾಸ್ತಿನೂ ಕೂಡ ಅವ್ರ ಪೊಸೆಷನ್ ತಗೊಳ್ಬಹುದು. ನಾವು ಯಾವುದೇ ರೀತಿ ಪರಿಸ್ಥಿತಿ ಇಲ್ಲ. ಕಾನೂನು ಬಾಹಿರವಾಗಿ ಮಾಡ್ತಾ ಇರ್ತಕ್ಕಂಥ ಚಟುವಟಿಕೆಗಳು. ಇವತ್ತು ಸರ್ಕಾರ ಇದನ್ನು ಏನು ನಮ್ಮ ರಾಜ್ಯ ಸರ್ಕಾರ ಏನಿದೆ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಇಲ್ಲಿ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯವನ್ನು ಅವರು ಕಣ್ಣಾರೆ ಈ ಮೀಡಿಯಾಗಳಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ದಯವಿಟ್ಟು ಬಂದು ಈ ಆಗ್ತಾ ಇರ್ತಕ್ಕಂಥ ಅನ್ಯಾಯ ದೌರ್ಜನ್ಯಗಳನ್ನು ಅವ್ರು ಸರಿಪಡಿಸ್ಕೊಡ್ಬೇಕು. 25 ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ಜಾಗಗಳಲ್ಲಿ 25 ವರ್ಷಗಳಿಂದ ಇಲ್ಲದೆ ಇರತಕ್ಕಂಥದ್ದು ಇವತ್ತು ಅವರು ಏಕಾಏಕಿ ಬಂದು ಬಡವರ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು, ದಬ್ಬಾಳಿಕೆ ಮಾಡ್ತಾ ಇರೋದು ನಿಜವಾಗ್ಲೂ ಸಹ ಖಂಡನೀಯ. ಇದು ಬೌಂಡ್ರಿ ಆಗಲಿಲ್ಲ, ಪೋಡಿ ಆಗಲಿಲ್ಲ. ಅವ್ರೇನು ಮೊನ್ನೆ 22ನೇ ತಾರೀಕು ಆಗಿರತಕ್ಕಂಥ ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯದಿಂದ ಏನು ಆದೇಶ ಬಂದಿದೆ, 22ನೇ ತಾರೀಕು ಬಂದು ಇವತ್ತು 4ನೇ ತಾರೀಕು ಅವರು 4ನೇ ತಾರೀಕು ನಮ್ಮ ಕೈಗೆ ಸಿಕ್ಕಿದೆ. ಅದು ನಮ್ಗೆ 4ನೇ ತಾರೀಕಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿರೋ ಈ ರೀತಿ ಆದೇಶ ಬಂದಿದೆ ಅಂತ. ತದನಂತರ ಅದನ್ನು ನಾವು ಸರಿಪಡಿಸ್ಕೊಳ್ಳೋದ್ರ ಒಳಗಾಗಿ ಇವರು ಏನು ಪೊಲೀಸ್ ಅವ್ರಿಗೆ ಏನು ಹೇಳಿದ್ದಾರೆ, ರಕ್ಷಣೆ ಕೊಡಿ ಅಂತ ಹೇಳಿದರೆ, ಅವ್ರು ಏಕಾಏಕಿ ರಕ್ಷಣೆ ಕೊಡೋದು. ಅದು ಕ್ರೈಮ್ ಡಿಪಾರ್ಟ್ಮೆಂಟ್ ಬೇರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಬೇರೆ. ಕಂದಾಯ ಇಲಾಖೆ ಅವ್ರಿಗೆ ನಾವು 20 ಗುಂಟೆಗೆ ಕೋಡಿ ಹಾಕಬೇಕು ಅಂತ ಹೇಳಿದ್ರು ಸಹ ದಯಾನಂದ್ ಅವರು ರೆಪ್ರೆಸೆಂಟ್ ಮಾಡಿ, ದಯಾನಂದ್ ಅವ್ರ ಜೊತೆ ನಾನು ಖುದ್ದಾಗಿ ಮಾತಾಡಿದ್ದೀನಿ. ದಯಾನಂದ್ ಅವರು ಏನು ಹೇಳಿದ್ರು, 19ನೇ ತಾರೀಕು ನಾವು ಬರ್ತೀವಿ ಸಹ, ಇನ್ನೂ ನಮ್ಮ ಪ್ಲಾನ್ ಇಲ್ಲ, ಏನು ಬರೋ ಪ್ಲಾನ್ ಇಲ್ಲ, ಮತ್ತೆ ಅರ್ಜಿ ಹಾಕಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆದರೂ ಸಹ ಅವರು ಯಾರೋ ಗಿರೀಶ್ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಅದಕ್ಕೆ ಯಾವುದೇ ಒಂದು ಶೆಡ್ಯೂಲ್ಡ್ಗೆ ಯಾವುದೇ ಒಂದು ಪೋಡಿ ಇಲ್ಲ, ಇದಾಗಿಲ್ಲ. ಇವಾಗ 10 ಗುಂಟೆ ಜಾಗ ಉಳಿಕೆ 2 ಎಕರೆ 22 ಗುಂಟೆಯಲ್ಲಿ 10 ಗುಂಟೆ ಜಾಗ ಇದೆ, 2 ಗುಂಟೆ ಖರಾಬ್ ಇದೆ, 2 ಎಕರೆ 10 ಗುಂಟೆ ಖರಾಬ್ ಮಾಡಿದ್ರು ಸಹ 20 ಗುಂಟೆ ರವಿಕುಮಾರ್ ಅವರು MR ಮಾಡಿದ್ದಾರೆ. ಅದು 2014ರಲ್ಲಿ ಸ್ಟೇಟಸ್ ಕೋ ಇದೆ, ಸ್ಟೇ ಇದೆ. ಇಲ್ಲಿವರೆಗೂ ಸ್ಟೇ ಇರೋ ಜಾಗನ ಅವ್ರು ಯಥಾಸ್ಥಿತಿ ಕಾಪಾಡಬೇಕಾಗಿತ್ತು. ಸ್ಟೇನ ವೆಕೇಟ್ ಮಾಡಿಸ್ಕೊಂಡ್ಬಂದು ಅವ್ರು ಸರ್ವೆ ಮಾಡಬೇಕಾಗಿತ್ತು. ಆ ಸರ್ವೆ ಮಾಡಿರೋದೇ ಅದುವೇ ಕಾನೂನು ಬಾಹಿರ. ಸರ್ಕಾರ ಇದನ್ನೆಲ್ಲ ಕಣ್ಮುಂದೆ ನೋಡ್ತಾ ಇದ್ದಾರೆ. ಇವತ್ತು ಏನು ಬಡವರಿಗೆ ಇವತ್ತು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಬಡವರು, ಬಗ್ಗರು, ಮುದುಕಿರು ಇದ್ದಾರೆ. ಅವ್ರು ಎಲ್ಲೋಗ್ಬೇಕು? ಏಕಾಏಕಿ ಖಾಲಿ ಮಾಡಿದವ್ರು ಎಲ್ಲೋಗ್ಬೇಕು?
ಈ ರೀತಿ ದುಸ್ಥಿತಿ ಪರಿಸ್ಥಿತಿ ಬಂದಿದೆ. ಈ ರೀತಿ ಏನಾದರೂ ಹೋರಾಟಗಳಾಗ್ತಿದ್ರೆ ಖಂಡಿತವಾಗ್ಲೂ ನಾವು ಇದ್ರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ. ಅನಿರ್ದಿಷ್ಟ ಹೋರಾಟ ಮಾಡಬೇಕಾಗುತ್ತೆ. ನಾವು ನ್ಯಾಯವರೆಗೂ ಬಿಡೋದಿಲ್ಲ. ನಮ್ಮ ಜಾಗ ನಮ್ಮ ಜಾಗ ಅಂದ್ಬಿಟ್ಟು ನಮ್ಮ ಹಕ್ಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಬೇಕಾಗಿದೆ. ಸಂವಿಧಾನದ ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಸಂವಿಧಾನ ಪ್ರತಿಯೊಬ್ಬರಿಗೂ ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಸಂವಿಧಾನ ಎಲ್ಲರಿಗೂ ಒಂದು ಸಮಾನತೆ ಸಮಾನವಾದ ಹಕ್ಕು ಅಂತ ಕೊಟ್ಟಿದ್ದಾರೆ. ಎಲ್ಲರಿಗೂ ಅವರವರ ಕರ್ತವ್ಯಗಳಿದೆ. ನಾವು ಸಹ ಗೌರವಿಸ್ತೀವಿ. ಬಟ್ ಏಕೆಂದ್ರೆ 3 ತಿಂಗಳು ಸಹ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅವ್ರಿಗೆ 1 ತಿಂಗಳಾದರೂ ಸಮಯಾವಕಾಶ ಕೊಟ್ಟಿದ್ರೆ ಅವ್ರು ಬೇರೆ ಕಡೆಗೆ ಮನೆ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇತ್ತು. ಇವರು ಏಕಾಏಕಿ ದಬ್ಬಾಳಿಕೆಯಿಂದ ದೌರ್ಜನ್ಯದಿಂದ ಬಂತ ಅಂತ ಹೇಳಿದ್ರೆ ನಾಳೆ ಸಾವು ನೋವುಗಳಿಗೆ ರಕ್ತಪಾತಗಳಿಗೆ ಇವರೇ ಕಾರಣಕರ್ತರಾಗ್ತಾರೆ. ಇದಕ್ಕೆಲ್ಲರೂ ನಾವು ಕುಮ್ಮ ಕೊಡ್ತಾರೆ. ನಾನು ಮಾನ್ಯ ಶ್ರೀಮಂತ್ ಕುಮಾರ್ ಅವರು ಇದನ್ನು ಖುದ್ದಾಗಿ ಪರಿಶೀಲನೆ ಮಾಡಬೇಕು. ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಮತ್ತು DCM ಶ್ರೀಯುತ DK ಶಿವಕುಮಾರ್ ಅವ್ರ ಹತ್ರ ನಾವು ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನು ದಯವಿಟ್ಟು ಖುದ್ದಾಗಿ ಪರಿಶೀಲನೆ ತಮ್ಮ ಆರಕ್ಷಕ ಠಾಣೆ ಹಿರಿಯರಿಗೆ ಸಿಬ್ಬಂದಿ ವರ್ಗದವರಿಗೆ ಡೈರೆಕ್ಷನ್ ಕೊಟ್ಟು ಇದನ್ನು ಇಲ್ಲಿಗೆ ಮುಕ್ತಾಯಗೊಳ್ಳಬೇಕು, ಸ್ಟಾಪ್ ಮಾಡಬೇಕು, ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀವಿ. ಸಪೋಸ್ ನಮಗೆ ದಯವಿಟ್ಟು ನ್ಯಾಯ ಸಿಕ್ಕಿಲ್ಲ ಅಂದರೆ ನಾನು ಸಾರ್ವಜನಿಕವಾಗಿ ನಾವು ಅನಿರ್ದಿಷ್ಟತಾ ಹೋರಾಟ ಸರ್ಕಾರದ ವಿರುದ್ಧನೂ ಮಾಡಬೇಕಾಗುತ್ತೆ ಮತ್ತು ಎಲ್ಲ ಪೊಲೀಸ್ ವಿರುದ್ಧನೂ ನಾವು ಮಾಡಬೇಕಾಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ.